ಓಂ ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಕತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಆದ್ಯಶಿಷ್ಯಂ ಹೃಷೀಕೇಶಂ ವಿಷ್ಣುತೀರ್ಥಂ ಮಹಾಮುನಿಂ ಪದ್ಮನಾಭಂ ನರಹರಿಂ ಜನಾರ್ದನಮಹಂ ಭಜೆ ಉಪೇಂದ್ರಂ ವಾಮನಮುನಿಂ ರಾಮತೀರ್ಥಮಧೋಕ್ಷಜಂ ಮಧ್ವಶಿಷ್ಯಾನ್ಯತಿಶ್ರೇಷ್ಠಾನ್ನವೈತಾನ್ ಪ್ರಣಮಾಮ್ಯಹಂ ಋಗ್ವೇದಸಂಹಿತಾಂ ಸಾರ್ಥಾಂ ಯಸ್ತ್ರಿವಾರಮಧೀತವಾನ್ ಶ್ರೀಪೂರ್ಣಪ್ರಜ್ಞಮುಖತಃ ಸತ್ಯತೀರ್ಥಮಹಂ ಭಜೆ ಲಿಕುಚಾನ್ವಯಸಂಜಾತಃ ಪಂಡಿತಾರ್ಯಸ್ತ್ರಿವಿಕ್ರಮಃ ಶ್ರೀಮಧ್ವಪ್ರೇಮಪಾಕೋಯಂ ಪಾತು ನಸ್ತತ್ವವರ್ತ್ಮನಿ ನಾರಾಯಣಃ ಪಂಡಿತಾರ್ಯ ಶ್ರೀಮಧ್ವವಿಜಯಪ್ರದಃ ತ್ರೈವಿಕ್ರಮಾರ್ಯದಾಸಸ್ತು ಪಾತಾಂ ಶ್ರೀಮಧ್ವವರ್ತ್ಮನಿ ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ವೇದನಿಧಿ ಲೋಮಶರು ತನ್ನ ಆಶ್ರಮದ ಹತ್ತಿರ ಬಂದ ಹೊತ್ತಿಗೆ ಪರಸ್ಪರ ಕೋಪದಿಂದ ಕೊಟ್ಟುಕೊಂಡ ಶಾಪದ ಫಲವಾಗಿ ಕಣ್ಣ ಮುಂದೆ ಆಡಿ ಬೆಳೆದು ಸಂತೋಷದಿಂದಿರಬೇಕಾದ ಮಕ್ಕಳೆಲ್ಲ ಹೀಗೆ ದುಷ್ಟವಾದ ಶರೀರವನ್ನು ಪಿಶಾಚ ಜನ್ಮವನ್ನು ಹೊಂದಿ ಇದೇ ಅಚ್ಛೋದ ಸರೋವರದ ಸುತ್ತ ಓಡಾಡಿಕೊಂಡಿರುವುದನ್ನು ಕಂಡು ಲೋಮಶರಲ್ಲಿ ಪ್ರಾರ್ಥನೆ ಮಾಡಿದರು. ಆವಾಗ ದೇವದ್ಯುತಿಯ ಕಥೆಯನ್ನು ಹೇಳ್ತಾ, ದೇವದ್ಯುತಿ ತನ್ನ ಆಶ್ರಮದ ಹತ್ತಿರ ಬಂದ ಒಬ್ಬ ಶರೀರವನ್ನು ಅನ್ಯಾಯದ ಮೂಲಕವಾಗಿ ದುರುಪಯೋಗಪಡಿಸಿಕೊಂಡು ಅದರಿಂದ ಉಂಟಾದ ಕೆಟ್ಟ ಜನುಮಕ್ಕೆ ಈಗ ಪರಿತಪಿಸ್ತಾ ನಾನು ಹೇಗೆ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕಿತ್ತು ಅನ್ನೋದು ಅರ್ಥ ಆಯಿತು ಅಂತ ಅನ್ನೋದನ್ನು ಕೋತಿ ಮತ್ತು ಸಾರಸಿ ಹಕ್ಕಿಗಳ ಸಂವಾದದಿಂದ ತಿಳಿದುಕೊಂಡೆ. ನೀನೇನು ಭಯಪಡಬೇಕಾದ ಅಗತ್ಯ ಇಲ್ಲ, ನನ್ನ ಈ ವಿರೂಪವಾದಂತಹ ಶರೀರಕ್ಕೆ ಕಾರಣವಾದದ್ದು ನನ್ನದೇ ಕರ್ತವ್ಯ ಅಂತ ಎಲ್ಲವನ್ನು ತಾನೇ ಹೇಳಿಕೊಳ್ತಾ, ನಾನು ಇಷ್ಟು ಹೊತ್ತು ನಿನ್ನ ಜೊತೆಗೆ ಮಾತನಾಡಿದ್ದರ ಉದ್ದೇಶ ನೀನು ಕೈಯಲ್ಲಿ ಹಿಡಿದುಕೊಂಡು ಬಂದಿರುವಂತಹ ಗಂಗಾಂಬಸ್ ಗಂಗೆಯ ನೀರಿನ ಮಹತ್ವ ಏನು ಅನ್ನುವುದನ್ನು ನಾನು ಅರಿತಿದ್ದೇನೆ. ಅದರಿಂದ ಏನೇನೋ ದೊಡ್ಡ ದೊಡ್ಡ ಪ್ರವೃತ್ತಿಗಳು ಅಥವಾ ನಿವೃತ್ತಿಗಳು ಉಂಟಾಗಿದೆ. ಕೆಟ್ಟದ್ದು ಕಳೆದು ಒಳ್ಳೆಯದನ್ನು ನಡೆಸಲಿಕ್ಕೆ ಸಾಧ್ಯವಾಗಿದೆ. ಅದರಿಂದಾಗಿ ನಾನು ನಿನ್ನತ್ರ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ದಯವಿಟ್ಟು ನನಗೆ ನಿನ್ನ ಕೈಯಲ್ಲಿರುವ ನೀರನ್ನು ದಾನ ಮಾಡಿ ನನ್ನನ್ನು ಉದ್ಧರಿಸು. ಆ ನೀರಿಗಿರುವ ಬೆಲೆ ಅದು ಅಸಾಮಾನ್ಯವಾದದ್ದು. ತತ್ಸಿತಾಸಿತಪಾನೀಯಂ ಮಧ್ಯೆ ಚ ಪ್ರಾರ್ಥಿತಂ ತ್ವಯಾ ನ ಜಾನೇ ಧರ್ಮ ಸಂದೇಹ ಕಿಮತ್ರ ಮೈ ಯುಜ್ಯತೆ
ಹೀಗೆ ಕೇಳಿದೊಡನೆ ಬೇರೆ ಎಲ್ಲ ವಿಷಯಕ್ಕೂ ಅಷ್ಟು ಹೊತ್ತು ಗಂಭೀರವಾಗಿ ಉತ್ತರ ಕೊಡ್ತಾ ಅವನ ಮಾತುಗಳನ್ನು ಕೇಳಿಸಿಕೊಂಡು ತಲೆದೂಗುತ್ತಾ ಸಂತೋಷಪಟ್ಟವನು ಈಗ ಹೇಳ್ತಾನೆ, ಭೃಗು ಕ್ಷೇತ್ರೇ ಶೃಣುಪ್ರೇತ ಪಿತರೌ ಮಮ ತಿಷ್ಠತಃ ತದರ್ಥಂ ತೀರ್ಥರಾಜಸ್ಯ ಮಯಾ ವಾರಿ ಸಮಾಹೃತಂ. ಈ ಗಂಗೆಯ ನೀರನ್ನು ನಾನು ನನ್ನ ಅತ್ಯಂತ ವಯಸ್ಸಾದ ತಂದೆ ತಾಯಿಗಳು ಆ ಕ್ಷೇತ್ರಕ್ಕೆ ಬಂದು ಮೀಯುವುದಕ್ಕೆ ಸಾಧ್ಯ ಇಲ್ಲ. ಅವರು ಬದುಕಿನಲ್ಲಿ ಒಂದು ಬಾರಿಯಾದರೂ ಈ ನೀರಿನಿಂದ ತಮ್ಮ ಬದುಕನ್ನು ತೊಯ್ಯಿಸಿಕೊಳ್ಳಬೇಕು ಅಂತ ಬಯಸಿದ್ದರ ಕಾರಣ ಇಷ್ಟು ದೂರದಿಂದ ನಾನು ನೀರನ್ನು ಹೊತ್ತುಕೊಂಡು ಬಂದಿದ್ದೇನೆ. ಏತಸ್ಮಿನ್ ಪ್ರಾಣದಾನೇಹಿ ಮಾ ವಿಲಂಬಂ ಕೃಥಾ ಬಹು ತತಃ ಪ್ರತ್ಯಾಹ ಪಾಂಥಸ್ತು ವಚನಂ ನ್ಯಾಯಗರ್ಭಿತಂ. ನೀನು ನನಗೆ ಜೀವ ಉಳಿಸು ಅಂತ ಆ ಪ್ರೇತ ಕೇಳ್ತಾ ಇದೆ. ಇವನ ಮನಸ್ಸಿನಲ್ಲಿ ತಾನು ಈಗ ಕೊಡಬೇಕಾದ ನೀರಿನ ಉದ್ದೇಶ ಏನು ಅನ್ನೋದನ್ನು ಯೋಚಿಸಿ ಪ್ರೇತದ ಹತ್ರ ಹೇಳ್ತಾ ಇದ್ದಾನೆ, ಇದು ತೀರ್ಥಗಳ ರಾಜ. ಈ ವಾರಿಯನ್ನು ನೀರನ್ನು ತಂದದ್ದರ ಮುಖ್ಯ ಉದ್ದೇಶ ನನ್ನ ಕರ್ತವ್ಯ ಮಗನಾಗಿ ತಂದೆ ತಾಯಿಗಳ ಆಸೆಯನ್ನು ಈಡೇರಿಸುವಂಥದ್ದು. ನೀನು ನಿನ್ನ ಉದ್ಧಾರವನ್ನು ಬಯಸ್ತಾ ಇದ್ದಿ, ನಾನು ನನ್ನ ತಂದೆ ತಾಯಿಗಳ ಪ್ರೀತಿಯನ್ನು ಹೆಚ್ಚು ಹೆಚ್ಚು ಪಡೆಯಬೇಕು, ಅವರ ಸೇವೆ ಮಾಡಬೇಕು ಅಂತ ಗುರು ಹಿರಿಯರ ಮಾತನ್ನು ಕೇಳಿ ಈ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಏನು ಮಾಡುವುದು ಅಂತ ಮನಸ್ಸಿನಲ್ಲಿ ನನಗೇ ಗೊಂದಲ ಉಂಟಾಗ್ತಾ ಇದೆ ಅಂತ ಒಂದು ಕ್ಷಣ ಹೀಗೆ ಮಾಡಲೋ ಹಾಗೆ ಮಾಡಲೋ ಅನ್ನುವ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಮೂಡಿತು ಅನ್ನೋದನ್ನೇ ಅವನತ್ರನೂ ಹೇಳುತ್ತಾನೆ. ಬಲಾಬಲಂ ವಿಚಾರಾರ್ಥಂ ಕರಿಷ್ಯೆ ಪರಬಲಂ ವಿಧಿಂ ವೇದೇಭ್ಯೋ ಧರ್ಮಶಾಸ್ತ್ರೇಭ್ಯ ನಾಹಮ್ಮಾನೇನ ಕೇವಲಂ. ಎರಡು ಪ್ರವೃತ್ತಿಗಳು ಕಾರ್ಯಗಳು ನಡೆಯುವಾಗ ಯಾವುದೋ ಒಂದನ್ನೇ ಮಾಡಲಿಕ್ಕೆ ಅವಕಾಶ ಇತ್ತು ಅಂತಾದಾಗ ಯಾವುದು ಕೆಟ್ಟದ್ದು ಒಳ್ಳೆಯದು ಅನ್ನೋ ಪ್ರಶ್ನೆ ಇಲ್ಲ, ಎರಡೂ ಒಳ್ಳೆಯದೇ ಇದೆ. ಆದರೆ ಇದರಲ್ಲಿ ಈಗ ಮಾಡಲಿಕ್ಕಾಗೋದು ಒಂದು ಮಾತ್ರ. ಹಾಗೆ ಒಂದನ್ನೇ ಕೈಗೊಳ್ಳಬೇಕಾದಾಗ ಯಾವುದನ್ನು ಆಯ್ಕೊಳ್ಬೇಕು? ಆಯ್ದುಕೊಳ್ಳಬೇಕಾದ ಕಾರ್ಯಕ್ಕೆ ಯಾವ ಶಾಸ್ತ್ರದ ಬಲ ಇದೆ? ಶಾಸ್ತ್ರಕ್ಕೆ ವಿರೋಧವಾಗಿ ಅಂದರೆ ಸ್ವೀಕರಿಸಿದ ನಿರ್ಣಯದಿಂದ ಹಿರಿಯರನ್ನು ಅಪಮಾನಿಸಿ ನಾನು ನಿನಗೆ ಕೊಟ್ಟು ಬಿಡ್ಲೋ, ಅಥವಾ ಕಷ್ಟದಲ್ಲಿದ್ದು ಇಂತಹ ಕ್ಲಿಷ್ಟವಾದ ಪರಿಸ್ಥಿತಿಯಲ್ಲಿ ನನ್ನನ್ನು ಕೇಳಿದಾಗ ನಾನು ಕೊಡದೆ ನಿನ್ನ ನೋವನ್ನು ಮತ್ತಷ್ಟು ಹೆಚ್ಚಿಸ್ಲೋ? ಈ ಎರಡೂ ರೀತಿಯಾದ ಹೆಜ್ಜೆ ನನ್ನನ್ನು ಗೊಂದಲಕ್ಕೆ ಈಡಿಸಿದೆ. ಹಾಗಾಗಿ ವೇದಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಹೇಳುವ ಮಾತನ್ನೇ ನಾನು ಅನುಸರಿಸಬೇಕು ಹೊರತು ನಾಹಮ್ಮಾನೇನ ಕೇವಲಂ, ಮಾನದ ಮುಂದೆ ನಾನು ಯಾರು? ಮಾನ ಅಂತಂದಾಗ ಪ್ರಮಾಣಗಳು ಶಾಸ್ತ್ರದಲ್ಲಿ ಹೇಳಿದ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯವು ವ್ಯವಸ್ಥಿತವು. ಯಾವುದೇ ಕರ್ತವ್ಯವನ್ನು ನಿರ್ವಹಿಸುವಾಗ ನಮ್ಮ ಕಣ್ಣ ಮುಂದೆ ಯಾವುದು ಕಾಣುತ್ತೋ ಅಂಥ ವಿಷಯಗಳಲ್ಲಿ ನಾವು ನಿರ್ಧಾರವನ್ನು ಯೋಚನೆ ಮಾಡಿ ತೆಗೆದುಕೊಳ್ಳಬಹುದು. ಆದರೆ ಕಾಣದ ಸಂಗತಿಗಳ ಕುರಿತಾದಂತಹ ಜಿಜ್ಞಾಸೆ ಮೂಡಿದಾಗ ಕಂಡವರ ಮಾತುಗಳಿಗೆ ಶರಣಾಗಬೇಕು. ಹಯಮೇಧಾದಿ ಯಜ್ಞೇಭ್ಯ ಸರ್ವೇಭ್ಯೋಪ್ಯಧಿಕಂ ಮತಂ ಋಷಿಭಿರ್ದೇವತಾಭಿಶ್ಚ ಪ್ರಾಣಿನಾಂ ಪ್ರಾಣರಕ್ಷಣಂ. ಈಗ ಯೋಚನೆ ಮಾಡ್ತಾ ಇದ್ದೇನೆ, ಅಶ್ವಮೇಧಾದಿ ಯಾಗಗಳಿವೆ, ಇಷ್ಟ ಅಪೂರ್ತ ಅಂತ ಬೇರೆ ಬೇರೆ ಹೆಸರಿನಿಂದ ನಮಗೆ ಬೇಕಾದ್ದನ್ನು ಮಾಡಿಕೊಂಡಾಗ ಇಷ್ಟ, ಬೇರೆಯವರಿಗೆ ಮಾಡುವಂಥದ್ದು ಅಂದರೆ ಊರಿಗೆ ಬಾವಿ ಬೇಕು, ಆಸ್ಪತ್ರೆ ಬೇಕು, ಉಳ್ಕೊಳ್ಳಿಕ್ಕೆ ಧರ್ಮಶಾಲೆಗಳು ಬೇಕು ಅನ್ನುವ ಅನುಕೂಲತೆಗಳನ್ನು ಮಾಡಿಕೊಡುವಂಥದ್ದು. ಸಾಮಾಜಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದು ಸಮಾಜದ ಕೊರತೆಯನ್ನು ಪೂರ್ತಿಗೊಳಿಸುವುದು ಪೂರ್ತ. ನಮ್ಮ ಇಷ್ಟವನ್ನು ನಡೆಸುವುದಕ್ಕೋಸ್ಕರ ನಡೆಸುವಂಥದ್ದು ಇಷ್ಟ. ಹಾಗಾಗಿ ಇಷ್ಟಾಪೂರ್ತಗಳಲ್ಲಿ ಶಾಸ್ತ್ರಗಳಲ್ಲಿ ಒಂದೊಂದಕ್ಕೆ ಒಂದೊಂದು ರೀತಿಯಾದ ಫಲವನ್ನು ಹೇಳಿದ್ದಾರೆ. ನೂರಾರು ಥರದ ಕರ್ತವ್ಯಗಳಿಗೆ ನೂರಾರು ಥರದ ಫಲವನ್ನು ಹೇಳಿದ್ದಾರೆ. ಆದರೆ ಋಷಿಗಳಾಗಲಿ ದೇವತೆಗಳಾಗಲಿ ಒಂದು ನಿರ್ಣಯಕ್ಕೆ ಕೊನೆಗೆ ಬಂದು ಹೇಳಿದ ಮಾತು ಪ್ರಾಣಿನಾಂ ಪ್ರಾಣರಕ್ಷಣಂ ಅಧಿಕಂ. ಯಾವುದೇ ಸಂದರ್ಭದಲ್ಲೂ, ಯಾಕೆಂದರೆ ಬೇರೆಯವರಿಗಾಗುವಾಗ ತಮ್ಮ ರಕ್ಷಣೆಯನ್ನು ತಾವು ಮಾಡಿಕೊಳ್ಳುವ ಅವಕಾಶ ಇರುತ್ತೆ. ಆದರೆ ಪ್ರಾಣಿಗಳಿಗೆ ಅಥವಾ ಒಂದು ಅಸಹಾಯಕ ಸ್ಥಿತಿಯಲ್ಲಿ, ದೀನ ಅಂತ ಅರ್ಥ, ಒಟ್ಟು ಪ್ರಾಣವುಳ್ಳದ್ದು ಮನುಷ್ಯನು ಪ್ರಾಣಿಯೇ. ಆದರೆ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ನನ್ನ ತಂದೆ ತಾಯಿಗಳದ್ದು ಮತ್ತು ನಿನ್ನದು ಎರಡನ್ನು ಯೋಚಿಸಿದಾಗ ಶಾಸ್ತ್ರ ಹೇಳುವ ರೀತಿಯನ್ನು ಗಮನಿಸಿದರೆ ಪ್ರಾಣಿನಾಂ ಪ್ರಾಣರಕ್ಷಣಂ ಅಧಿಕಂ ಮತಂ. ಪ್ರಾಣಿಗಳಿಗೆ ತೊಂದರೆಯಾಗದಂತೆ ಅವುಗಳಿಗೆ
ಅಗತ್ಯವಾದ ಸೇವೆಯನ್ನು ಸಲ್ಲಿಸುವುದು ಶ್ರೇಷ್ಠ. ಆದರೆ ನನ್ನ ತಂದೆ ತಾಯಿಗಳಿಗೆ ನಾನು ಈ ಕ್ಷಣದಲ್ಲಿ ನಿನಗೆ ಕೊಟ್ಟ ಮೇಲೆ ಅವರ ಅಪೇಕ್ಷೆಯನ್ನು ಈಡೇರಿಸ್ಲಿಕ್ಕೆ ಆಗಲಿಲ್ಲ ಅನ್ನೋದು ಇದೆಯಲ್ವಾ, ಸಮಸ್ಯೆ ಅಂತ ಆಯ್ತಲ್ವಾ ಅಂದರೆ ಅದಕ್ಕೆ ಅವನು ಹೇಳ್ತಾನೆ, ಏಷಮೇ ಪ್ರಬಲೋ ಭಾತಿ ಶುದ್ಧ ಧರ್ಮ ಪ್ರದೋ ವಿಧಿ ಪರೋಪಕರಣಾತ್ ಸರ್ವಂ ಅತ್ಯಲ್ಪಂ ಸರ್ವಮಲ್ಪಂ ಸ್ಮೃತಂ ಬುಧೈಹಿ. ನಾನು ಈಗ ನಿನಗೆ ಉಪಕಾರ ಮಾಡುವುದನ್ನು ಪ್ರಬಲ ಅಂತ ಯಾಕೆ ಹೇಳ್ತಾ ಇದ್ದೇನೆ, ನನಗೆ ಈ ಧರ್ಮದ ದಾರಿಯಲ್ಲಿ ಇದು ಶುದ್ಧವಾದ ಧರ್ಮ, ಇದು ಸರಿಯಾದ ನಡೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಯಾಕೆಂದರೆ ಪರೋಪಕಾರಕ್ಕಿಂತ ಹಿರಿದಾದ ಮತ್ತೊಂದು ಉತ್ತಮವಾದ ಧರ್ಮ ನಮಗೆ ಜಗತ್ತಿನಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ. ಇತಿ ದತ್ವಾ ವರಂ ವಾರಿ ಕೃತ್ವಾ ಪ್ರೇತಸ್ಯ ರಕ್ಷಣಂ ಪ್ರೀತ್ಯ ಪಿತ್ರರ್ಥಂ ಪುನರಾದಾಯ ಜಲಂ ನೇಷ್ಯಾಮಿ ಪಾವನಂ. ನೀನು ಈ ಕ್ಷಣದಲ್ಲಿ ಉದ್ಧಾರ ಆಗಬೇಕು, ಇದು ನಾನು ನಿನಗೆ ಸಿಕ್ಕಿದ್ದು ಈಗ ಅಕಸ್ಮಾತ್ತಾಗಿ. ನನ್ನ ತಂದೆ ತಾಯಿಗಳಿಗೆ ಇದನ್ನೇ ನಾನು ಮರಳಿ ಹೋಗಿ ಆ ಪ್ರಯಾಗದಿಂದ ಮತ್ತೆ ಸಿತಾಸಿತವಾದ ಗಂಗಾ ಯಮುನೆಯ ನೀರನ್ನು ಹೊತ್ತು ಬಂದು ನನ್ನ ತಂದೆ ತಾಯಿಗಳ ಅಪೇಕ್ಷೆಯನ್ನು ಈಡೇರಿಸ್ತೇನೆ. ಈಗ ನೀನು ಎದುರುಗೊಂಡದ್ದನ್ನು, ನಿನ್ನ ಸಮಸ್ಯೆಯನ್ನು ಮೊದಲು ಪರಿಹರಿಸಬೇಕಾದ್ದಿದೆ. ನನಗೆ ಎಷ್ಟೆಲ್ಲ ಒಳ್ಳೆಯ ಚಿಂತನೆಗಳನ್ನು ನಿನ್ನ ಹಿನ್ನೆಲೆಯ ಅನುಭವದ ಮಾತಿನಲ್ಲಿ ನನ್ನನ್ನು ಸಂತೋಷಪಡಿಸಿದ್ದಿ. ಅದರಿಂದಾಗಿ ಬಲಾಬಲವನ್ನು ಗಮನಿಸಿದಾಗ ನಿನಗೆ ಮೊದಲು ನೀರು ಕೊಡುವುದೇ ಸರಿ ಅಂತ ನನಗನ್ನಿಸ್ತಾ ಇದೆ. ನನ್ನ ತಂದೆ ತಾಯಿಗಳಿಗೆ ನಾನು ಮರಳಿ ಮತ್ತೊಮ್ಮೆ ನೀರು ತಂದು ಅವರಿಗೆ ಅವರ ಅಪೇಕ್ಷೆಯನ್ನು ಈಡೇರಿಸ್ತೇನೆ. ಯಾಕೆಂದರೆ ಪರೋಪಕಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿದಾಗ ಆಗಲೇ ಮಾಡಿಬಿಟ್ರೆ ಅದು ನಡೆದು ಹೋಗುತ್ತೆ. ಒಂದೆರಡು ಕ್ಷಣ ತಡವಾಯಿತು ಅಂದಮೇಲೆ ಮತ್ತೆ ಮನಸ್ಸು ಬೇರೆದನ್ನು ಯೋಚನೆ ಮಾಡುತ್ತೆ. ಮಾಡಲೋ ಬೇಡೋ, ಅಗತ್ಯ ಏನಿತ್ತು, ನಾಳೆ ನನಗೆ ಆಗ್ತಿತ್ತಲ್ವ, ಅಥವಾ ನಮ್ಮವ್ರು ಇನ್ಯಾರಾದರೂ ಹತ್ತಿರದವರು ಗೊತ್ತಿದ್ದವರಿಗೆ ಕೊಟ್ಟಿದ್ರೆ ಅವರಿಂದ ನಾಳದು ನನಗೆ ಉಪಯೋಗ ಆಗ್ತಿತ್ತಲ್ಲ, ಇವನು ಯಾವನು ಗೊತ್ತಿಲ್ಲದವನು, ಇವನಿಗೂ ಕೊಟ್ಟು ನನಗೆ ಮತ್ತೆ ಯಾವತ್ತೂ ಇಂತಹ ಅವಕಾಶ ನಮ್ಮವರನ್ನು ಉಳಿಸಿಕೊಳ್ಳಿಕ್ಕಾಗೋದಿಲ್ಲ. ಹೀಗೆ ನಮ್ಮವರು ಇನ್ನೊಬ್ಬರು ಮಾಮಕಃ ಪಾಂಡವಾಶ್ಚ ಇವ ಅಂತ ಧೃತರಾಷ್ಟ್ರ ಹೇಳಿದಂತೆ ಮನಸ್ಸು ಆ ಕ್ಷಣದಲ್ಲಿ ನನ್ನವರು ಇನ್ನೊಬ್ಬರು ಅಂತಲೇ ಯೋಚನೆ ಮಾಡುತ್ತೆ. ಅದರಿಂದಾಗಿ ಪರೋಪಕಾರಿಭಿರ್ದತ್ತ ಅಪಿ ಪ್ರಾಣಾನೃಭಿರ್ಮುದ ಅಬ್ಧಿಂ ಪರೋಪಕಾರ ಸ್ಯಾತ್ ಕಿನ್ನ ಲಬ್ಧಂ ಮಯಾ ಪುನಃ. ಆದರೆ ಹಿಂದಿನವರೆಲ್ಲ ಪರೋಪಕಾರಿಗಳಾಗಿ ಇನ್ನೊಬ್ಬರಿಗೋಸ್ಕರ ತಮ್ಮ ಬದುಕನ್ನೇ ನೀಡಿದ್ದಾರೆ. ನಾನು ಅಂಥ ದೊಡ್ಡ ಜೀವದಾನ ಮಾಡುವಂತಹ ಕೆಲಸ ಅಂದರೆ ನನ್ನ ಜೀವವನ್ನು ಕೊಟ್ಟು ನಿನ್ನ ಜೀವ ಉಳಿಸ್ತಾ ಇಲ್ಲ, ನಿನಗೆ ಜೀವದಾನ ಈ ನೀರಿನಿಂದ ಆಗ್ತಾ ಇದೆ ಅನ್ನೋದು ಸತ್ಯ. ಆದರೆ ಹಿಂದಿನ ಋಷಿಗಳು ಬದುಕನ್ನೇ ಮುಡಿಪಾಗಿಟ್ಟು ಲೋಕದ ಹಿತಕ್ಕಾಗಿ ಬದುಕಿದ್ದಾರೆ. ನಾನೇನು ಸುಳ್ಳು ಹೇಳುತ್ತಿಲ್ಲ, ನಿನಗೆ ಗೊತ್ತಿರಬಹುದು. ದಧೀಚಿನಾ ಪುರಾ ಪ್ರೋಕ್ತಃ ಶ್ಲೋಕೋಯಂ ಶ್ರೂಯತೆ ಭುವಿ ಸರ್ವಧರ್ಮಮಯಸ್ಸಾರಃ ಸರ್ವಧರ್ಮಜ್ಞ ಸಮ್ಮತಃ. ದಧೀಚಿ ಋಷಿ ದೇವತೆಗಳು ಮತ್ತು ದೈತ್ಯರ ನಡುವಿನ ದೊಡ್ಡ ಕೋಲಾಹಲಕ್ಕೆ ಉತ್ತರವಾಗಿ ಇಂದ್ರನ ಕೈಯಲ್ಲಿ ಇರಬೇಕಾದ ಆಯುಧಕ್ಕೆ ನಿನ್ನ ಶರೀರದ ಬೆನ್ನೆಲುಬೇ ಬೇಕು ಅನ್ನುವುದನ್ನು ತಿಳಿಯಪಡಿಸಿದಾಗ ಏನೂ ಯೋಚನೆ ಮಾಡದೆ ಲೋಕಕ್ಕೆ ಹಿತ ಆಗುತ್ತಾ ನಮ್ಗನ್ಸೋದು. ಮತ್ತೆ ಇದೇನ್ರಿ ಮತ್ತೆ ಮತ್ತೆ ನೀವು ಲೋಕಕ್ಕೆ ಹಿತ ಅಂತ ಹೇಳ್ತಾ ಇದ್ದೀರಿ. ದೇವತೆಗಳು ದೈತ್ಯರು ಜಗಳ ಆಡೋದು, ಅವರಿಬ್ಬರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಇವರು ಕೊಡುವ ಬೆನ್ನೆಲುಬು ಲೋಕಕ್ಕೆ ಹಿತ ಹೇಗೆ? ಸಾಮಾನ್ಯ ಎಲ್ಲ ಕಥೆಗಳಲ್ಲೂ ನಮಗೆ ಕತೆ ಕೇಳುವಾಗ ದೇವತೆಗಳ ಪರವಾಗಿಯೇ ಯಾವಾಗಲೂ ಗೆಲುವನ್ನು ಶಾಸ್ತ್ರಗಳು ಹೇಳ್ತಾ ಹೋಗ್ತಾವೆ ಅಂತ. ದೇವತೆಗಳ ಕಾರ್ಯ ಏನು ಅಂತ ಗೊತ್ತಾದರೆ ಅದು ಲೋಕಹಿತ ಹೇಗೆ ಅಂತ ಗೊತ್ತಾಗುತ್ತೆ. ನಾವಂದುಕೊಳ್ಳೋದು ಇಂದ್ರ ತನ್ನ ಸ್ವರ್ಗ ಪದವಿಯನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಹೀಗೆಲ್ಲ ಹಾರಾಡ್ತಾನೆ ಅಂತ. ವಸ್ತುತಃ ಅವರು ಸ್ವತಃ ಅಪರೋಕ್ಷ ಜ್ಞಾನಿಗಳಾಗಿ ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅಂತ ತಿಳಿದವರೇ. ಲೋಕದಲ್ಲಿ ಎಲ್ಲರೂ ನಡೆಸಿಕೊಳ್ಳುವ ಹಾಗೆ ಈ ಸಣ್ಣ ಪುಟ್ಟ ಗೊಂದಲಗಳ ಮಾತುಗಳನ್ನು ಅವರು ಆಡ್ತಾರೆ. ಆದರೆ ನಿಜವಾದ ಉದ್ದೇಶ ದೇವತೆಗಳ ಕರ್ತವ್ಯ ಏನು ಅಂತಂದರೆ ಕೇವಲ ಸ್ವರ್ಗದಲ್ಲಿ ಇದ್ದುಕೊಂಡು ಮಾತ್ರ ಕೆಲಸ ಮಾಡುವಂಥದ್ದಲ್ಲ, ಪ್ರತಿಯೊಂದು ಜೀವರಾಶಿಯ ಒಳಗೂ ಕೂಡ ಆಯಾ ಇಂದ್ರಿಯದ ಅಭಿಮಾನಿ ದೇವತೆಗಳಾಗಿ ಅವರವರ ಕರ್ತವ್ಯವನ್ನು ಅವರು ಚೆನ್ನಾಗಿ ನಡೆಸಲಿಕ್ಕೆ ಸಹಾಯವನ್ನು ಮಾಡ್ತಾ ಇರ್ತಾರೆ. ದೇವತೆಗಳಿಗೆ ಸಹಾಯ ಮಾಡುವುದು ಅಂದರೆ ಭೂಮಿಯಲ್ಲಿರುವ ಪ್ರತಿಯೊಂದು ಜೀವಿಗಳಿಗೂ ತಮ್ಮ ಕರ್ತವ್ಯವನ್ನು ತಾವು ಮಾಡಲಿಕ್ಕೆ ಸಹಾಯವನ್ನು ಒಡ್ಡುವುದು ಅಂತ ಅರ್ಥ. ಈಗ ಕಣ್ಣು ಅಥವಾ ಮನಸ್ಸು ಒಳ್ಳೆಯದನ್ನು ಯೋಚಿಸಬೇಕು ಅಂತ ಅನ್ನೋದಕ್ಕೆ ತೊಡಕಾಗುವ ಹಾಗೆ ಮನಸ್ಸಿನ ಭಾವನೆಗಳೇ ಕೆಡುವಂತಹ ದುಷ್ಟ ಪ್ರವೃತ್ತಿ ಅವುಗಳು ಪ್ರೇರೇಪಣೆ ನೀಡ್ತಾ ಪ್ರಭಾವ ಬೀರಿದರೆ
ನಾನು ನಿನ್ನೆ ಹೇಳಿದೆ, ಶಿಕ್ಷಣ ಅಂತ ಅನ್ನೋದನ್ನು ನಾವು ಸರಿಯಾದ ನಿಟ್ಟಿನಲ್ಲಿ ಕರ್ಕೊಂಡು ಹೋಗಲಿಲ್ಲ ಅಂದರೆ ದೇಶಕ್ಕೆ ಮೂರನೆಯವರು ಯಾರೂ ಬಂದು ದಾಳಿ ಮಾಡಬೇಕಾದ ಅಗತ್ಯ ಇಲ್ಲ, ತಾನಾಗಿ ಆ ದೇಶ ಕುಸಿದು ಹೋಗುತ್ತೆ. ಹಾಗಾಗಿ ಬೌದ್ಧಿಕವಾದ ದಾರಿದ್ರ್ಯ ಅಥವಾ ಬೌದ್ಧಿಕವಾದ ಮಾಲಿನ್ಯವೇ ಯಾವತ್ತೂ ಬಹಳ ಭಯಾನಕ. ಹೊರಗಿನಿಂದ ಹೊಡೆದು ಬಡೆದು ಕೊಂದು ತಿಂದು ಏನು ಮಾಡಿದರೂ ಕೂಡ ಮತ್ತೆ ವಾಪಸ್ ಅದನ್ನು ಬೆಳೆಸಬಹುದು. ಆದರೆ ಯಾವಾಗ ಬುದ್ಧಿಯಿಂದಲೇ ಶೂನ್ಯನಾಗಿ ಅಥವಾ ಬುದ್ಧಿಯಿಂದಲೇ ಕಲುಷಿತನಾಗಿ ಒಬ್ಬ ಮನುಷ್ಯ ಸಮಾಜದಲ್ಲಿ ಎದ್ದು ಬೆಳೆದು ನಿಂತ ಅಂದರೆ ಅವನಿಂದ ಆಗುವಷ್ಟು ಅಪಾಯ ಇನ್ನೊಂದಿಲ್ಲ. ಹಾಗಾಗಿ ಬೌದ್ಧಿಕವಾಗಿ ನಮ್ಮನ್ನು ಎತ್ತರಕ್ಕೆ ಏರಿಸಬೇಕಾದವರು ದೇವತೆಗಳು. ಅವರ ಮೇಲೆ ದಾಳಿಯಾಗುವುದು ಅಂದರೆ ನಮ್ಮ ಬುದ್ಧಿಯ ಮೇಲೆ, ನಮ್ಮ ಸಮಾಜದ ಚಿಂತನೆಗಳ ಮೇಲೆ ದಾಳಿಯಾಗುವುದು. ದೈತ್ಯರು ದಾಳಿ ಮಾಡುವುದು ಅಂದರೆ ದೇವತೆಗಳ ಮೇಲೆ ದಾಳಿ ಮಾಡುವುದಲ್ಲ, ನಮ್ಮ ಆಲೋಚನೆಗಳನ್ನೇ ಹಾಳುಗೆಡುತ್ತಾ ಬರ್ತಾರೆ. ಅದು ಇವತ್ತಿಗೂ ಹಾಗೆ, ಅವತ್ತಿಗೂ ಹಾಗೆ, ಯಾವತ್ತಿಗೂ ಹಾಗೆ. ಅದನ್ನು ನಮಗೆ ಕಥೆಯಾಗಿ ಅರ್ಥ ಮಾಡಿಸ್ಲಿಕ್ಕೋಸ್ಕರ ನಿಮ್ಮ ಬುದ್ಧಿಯೊಳಗೆ ಪ್ರವೇಶಿಸಿ ಹೀಗೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಹೇಳಿದರೆ ಅರ್ಥ ಆಗೋದಿಲ್ಲ. ದೈತ್ಯ ದಾನವ ಅನ್ನೋದು ನಮ್ಮೊಳಗೆ ಇರುವಂತಹ ಶಕ್ತಿ. ನಾವು ಅದನ್ನೇ ಪ್ರಾರ್ಥನೆ ಮಾಡುವಾಗ ನಮ್ಮೊಳಗಿರುವ ಎಲ್ಲ ದುಷ್ಟರನ್ನು, ಹೃದಯದಲ್ಲಿರುವಂತಹ ಅಪನಿಲಯಂತ ಎಲ್ಲ ಪಾಪಗಳು, ದೋಷಗಳು, ದುಷ್ಟಶಕ್ತಿಗಳು ದೂರ ಆಗಲಿ ಇಂತಲೇ ಮಂತ್ರಗಳಲ್ಲೂ ಪ್ರಾರ್ಥಿಸುವಂಥದ್ದು. ಹಾಗಾಗಿ ಅವರು ನಮ್ಮ ಒಳಗೆ ನಿಂತು ಸಶಕ್ತರಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಪ್ರೇರೇಪಣೆ ಮಾಡಬೇಕು ಅಂದರೆ ಅದಕ್ಕೆ ದೈವದ ಬಲ ಅವರ ಹಿಂದೆ ಇರಬೇಕು ಅನ್ನೋದಕ್ಕೋಸ್ಕರನೇ ಎಷ್ಟೋ ಬಾರಿ ಅದಕ್ಕಿಂತ ಮೇಲಿನ ತತ್ವಗಳಲ್ಲಿ ಅವರು ಶರಣಾಗಿ ತಮ್ಮನ್ನು ರಕ್ಷಿಸಿ ಅಂತ ಕೇಳಿಕೊಳ್ಳುವಂತಹ ಮಾತುಗಳು ಶಾಸ್ತ್ರದಲ್ಲಿ ಬರ್ತವೆ. ಹಾಗಾಗಿ ಇಂದ್ರ ಕೇವಲ ಸ್ವರ್ಗದ ಕುರ್ಚಿಯ ಅಧಿಪ ಅಲ್ಲ. ಇಂದ್ರ ಅಂತ ಅನ್ನೋದು ಇಂದ್ರಿಯಗಳ ಅಭಿಮಾನಿ. ಅದು ಹೇಗೆ? ನಮ್ಮ ದೇಹದಲ್ಲಿ ನಮ್ಮ ಕೈ ಇಂದ್ರನಿಂದ ಅಭಿಮನ್ಯವಾದದ್ದು ಅಂತ ಶಾಸ್ತ್ರ ಹೇಳುವಂಥದ್ದು. ನಮ್ಮ ಕೈಗೆ ಅಭಿಮಾನಿ ದೇವತೆ ಇಂದ್ರ ಅಂತ. ಕೈಯನ್ನು ನಾವು ಸರಿಯಾಗಿ ಯೋಚನೆ ಮಾಡಿದ್ರದ್ದು ಹೌದು ಅಂತ ಗೊತ್ತಾಗುತ್ತೆ. ಇಂದ್ರ ಇಂದ್ರಿಯಗಳ ದೇವತೆಯೂ ಹೌದು, ಉಳಿದ ದೇವೇಂದ್ರ ಅಂತ ಹೆಸರು. ದೇವತೆಗಳ ಇಂದ್ರನೂ ಹೌದು, ದೇವತೆಗಳ ಒಡೆಯನೂ ಹೌದು. ಯಾಕೆಂದರೆ ಇಂದ್ರಿಯಗಳು ಯಾವುದೆಲ್ಲ? ಕಣ್ಣು, ಮೂಗು, ಬಾಯಿ, ಬೆನ್ನು, ಕಾಲು, ಮೂಗು ಎಲ್ಲ ಇಂದ್ರಿಯಗಳು ಇದೆ. ನಮ್ಮ ದೇಹದಲ್ಲಿ ಎಲ್ಲಿಯೇ ಯಾವುದೇ ಸಂದರ್ಭದಲ್ಲಿ ಪೆಟ್ಟಾದರೂ, ಹಿಂಸೆ ಆದರೂ, ಕಿರಿಕಿರಿ ಆದರೂ ಮೊದಲು ರಕ್ಷಣೆಗೆ ಹೋಗುವಂಥದ್ದು ಕೈ. ಕಸ ಬಿತ್ತು ಅಂದರೆ ಕಣ್ಣಿನಿಂದ ಪಕ್ಕ ಕಸವನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡುತ್ತೆ. ತಲೆಗೆ ಯಾರಾದರೂ ಹೊಡೆದು ಅಂದರೆ ತಿಕ್ಕಿಕೊಳ್ಳುತ್ತೆ. ಬೆನ್ನಿಗೆ ಯಾರಾದರೂ ಬಾರಿಸಿದ್ರು ಉಜ್ಜಿಕೊಳ್ಳುತ್ತೆ. ಕಾಲಿಗೆಲ್ಲೋ ಮುಳ್ಳು ಚುಚ್ಚಿತು ಅಂದರೆ ಕಿತ್ತುಕೊಳ್ಳುತ್ತೆ. ನಮ್ಮ ದೇಹದ ಎಲ್ಲ ಭಾಗಗಳನ್ನು ಮುಟ್ಟುವ ಒಂದೇ ಒಂದು ನಮ್ಮ ದೇಹದಲ್ಲಿರುವ ಇಂದ್ರಿಯ ಅಂದರೆ ಅದು ಕೈ. ನಮಗೆ ಕೈ ಅಭ್ಯಾಸ ಇಲ್ಲದೆ ಬೆನ್ನು ತುರಿಸ್ಲಿಕ್ಕೆ ಇನ್ನೊಬ್ಬ ಮಕ್ಕಳನ್ನು ಕೋಲ್ ಕೊಟ್ಟು ಕೆರಿ ಅಂತ ಹೇಳ್ಬೋದು, ನಾವು ಅಭ್ಯಾಸ ಬಿಟ್ಟದು. ಆದರೆ ಸಹಜವಾಗಿ ಬೆನ್ನು ಆರಾಮವಾಗಿ ಕೈ ಮುಟ್ಟಿಕೊಳ್ಳಲಿಕ್ಕೆ ಸಾಧ್ಯವಾಗುವಂತಹ ಒಂದು ಇಂದ್ರಿಯ. ಆದ್ದರಿಂದ ನಾವು ಕೈಯನ್ನು ಇಷ್ಟು ಮಾತ್ರ ಅಲ್ಲ, ನಮ್ಮ ಭಾಷೆಯಲ್ಲೂ ಬಳಸ್ತೇವೆ. ನನ್ನ ಕೈಯಲ್ಲಿ ಅದನ್ನೆಲ್ಲ ನೋಡಲಿಕ್ಕಾಗಲ್ಲ ಅಂತ. ರೀ, ನೀವು ಕೈಯಲ್ಲಿ ಯಾರ್ರೀ ನೋಡಿ ಹೇಳಿದ್ದು? ಕಣ್ಣಲ್ಲಿ ತಾನೇ ನೋಡೋದು. ಆದರೂ ನಾವು ಹೇಳೋದು ನನ್ನ ಕೈಯಲ್ಲಿ ನೋಡಲಿಕ್ಕಾಗಲ್ಲ, ನನ್ನ ಕೈಯಲ್ಲಿ ಓಡಲಿಕ್ಕಾಗಲ್ಲ, ನನ್ನ ಕೈಯಲ್ಲಿ ಹಾಗೆಲ್ಲ ಕಿರ್ಚಲಿಕ್ಕಾಗಲ್ಲ. ಕಿರ್ಚುದು, ಓಡುದು, ನಡೆಯುವುದು ಇದೆಲ್ಲ ಆಯಾ ಇಂದ್ರಿಯಗಳಿಂದ ಹೊರತು ಕೈಯಿಂದ ಅಲ್ಲ. ಆದರೆ ನಮಗೆ ಗೊತ್ತಿಲ್ಲದೇನೆ ಈ ಎಲ್ಲ ಇಂದ್ರಿಯಗಳಿಗೆ ತೊಂದರೆಯಾದಾಗ ತಕ್ಷಣ ಧಾವಿಸುವುದು ಕೈ. ಆದ್ರಿಂದಾಗಿ ಕೈ ಅನ್ನೋದು ಎಲ್ಲ ಇಂದ್ರಿಯಗಳಿಗೆ ಪ್ರಧಾನವಾದ ಶಕ್ತಿ. ಆದ್ರಿಂದಾಗಿ ನಮ್ಮ ಭಾಷೆಯಲ್ಲಿ ನಮಗೆ ಗೊತ್ತಿಲ್ಲದೆ ಕೈಯನ್ನು ಎಲ್ಲ ಕಡೆಗೂ ಬಳಸ್ತೇವೆ ನಾವು. ಅಂದರೆ ಈ ಕೈ ಅನ್ನೋದು ಇಂದ್ರನಿಂದ ಅಭಿಮನ್ಯವಾದದ್ದು. ಯಾಕೆ ಅಂದರೆ ಈ ಎಲ್ಲ ಇಂದ್ರಿಯಗಳಿಗೆ ರಕ್ಷಣೆ ನೀಡುವಂತಹದ್ದು ಅನ್ನುವ ಕಾರಣಕ್ಕಾಗಿ. ಹಾಗಾಗಿ ಯಾವಾಗ ಈ ಇಂದ್ರಿಯಾಭಿಮಾನಿ ದೇವತೆಗಳು ಪ್ರವೃತ್ತಿಯನ್ನು ತೋರುವುದರಲ್ಲಿ ದೈತ್ಯರ ದಾಳಿ ಉಂಟಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಆಗುವುದಿಲ್ವೋ, ಆಗ ಭೂಮಿಯಲ್ಲೇ ಮನುಷ್ಯನ ಯಜ್ಞ, ಯಾಗ, ನಿತ್ಯದ ಸಾಮಾಜಿಕ ಚಟುವಟಿಕೆ, ನಿತ್ಯದ ಸಾಮಾನ್ಯ ಹೊಟ್ಟೆಪಾಡು ಕೂಡ ಕಷ್ಟಕ್ಕೆ ಈಡಾಗುತ್ತೆ. ಅಂಥ ಸ್ಥಿತಿಯಲ್ಲಿ ದೇವತೆಗಳು ದೈತ್ಯರ ಮೇಲೆ ದಾಳಿಗೆ ಹೋಗ್ತಾರೆ. ಅಸಹಾಯಕರಾದಾಗ ಮೇಲಿನ ದೇವತೆಗಳನ್ನು ಪ್ರಾರ್ಥಿಸ್ತಾರೆ. ಹಾಗೆ ಅಲ್ವಾ, ನಮ್ಮಿಂದಲೇ ಅದನ್ನು ಮುಗಿಸ್ಲಿಕ್ಕಾಗತ್ತೆ ಅಂದರೆ ನಾವೇ ಕೆಲಸ ಮುಗಿಸ್ತೇವೆ. ಇದು ಯಾಕೋ ನಮ್ಮ ಕೈಯಿಂದ ಆಗದ್ದು ಅಂತ ಅನಿಸಿದಾಗ ಮೇಲಿನ ಅಥಾರಿಟಿಗೆ ತಿಳಿಸ್ತೇವೆ, ಇದು ನಮ್ಮ ಕೈಯಿಂದ ಮೀರಿ ಹೋಗ್ತಾ ಇದೆ, ದಯವಿಟ್ಟು ನೀವೇನಾದರೂ ಸಹಾಯ ಮಾಡಿ ಕೇಳಬೇಕು ಅಂತ ಅಷ್ಟೇ. ಹಾಗಾಗಿ ದಧೀಚಿ ಲೋಕಕ್ಕೆ ಸಹಾಯ ಮಾಡಿದ್ದು ಅಂದರೆ ನಿಜವಾಗಿಯೂ ದೈತ್ಯರು ಬೀರುವ ಪ್ರಭಾವವನ್ನು ಪ್ರಕೃತಿಯಲ್ಲಿ, ಯಾಕೆಂದರೆ ರಾಜನ ಮೇಲೆ ಜಾಸ್ತಿ ಪ್ರಭಾವ ಬೀರುವಂಥದ್ದು ಯಾವಾಗಲೂ. ರಾಜನ ಮೇಲೆ ಪ್ರಭಾವ ಬೀರಿದರೆ ಯಥಾ ರಾಜ ತಥಾ ಪ್ರಜಾ. ಅದರಿಂದಾಗಿ ಗದ್ದುಗೆ ಮೇಲೆ ಯಾವಾಗಲೂ ಈ ದುಷ್ಟಶಕ್ತಿಗಳು ಕಣ್ಣು ಹಾಕ್ತಾ ಇರ್ತವೆ. ಯಾಕೆಂದರೆ ತಾವು ಅಲ್ಲಿಂದ ನಿಂತರೆ ಜಗತ್ತನ್ನು ಆರಾಮವಾಗಿ ತಮ್ಮ ಕೈಗೆ ತಂದುಕೊಳ್ಬಹುದು ಅಂತ. ಅದಕ್ಕೋಸ್ಕರ ಅದನ್ನು ಬುಡವನ್ನು ನಿಧಾನಕ್ಕೆ ಸಡಿಲು ಮಾಡುವಂತಹ ಅನೇಕ ಥರದ ಸಣ್ಣ ಪುಟ್ಟ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ತವೆ. ಅಂದರೆ ನಾವು ಇವತ್ತು ನೋಡುವುದಾದರೆ ಶಿಕ್ಷಣಕ್ಕೆ ಕೈ ಹಾಕ್ತಾರೆ, ಅಥವಾ
ಸಾಮಾಜಿಕವಾಗಿ ಮಾಧ್ಯಮಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಾರೆ. ಇದೆಲ್ಲ ಬೀರಿದ್ರಿಂದ ಏನಾಗುತ್ತೆ, ಮೂಲ ಶಕ್ತಿಯ ಮೇಲೆ ಇವುಗಳು ಪ್ರಭಾವ ಬೀರುವಷ್ಟು ಬೇರೆ ಯಾವುದು ಬೀರುವುದಿಲ್ಲ. ಅದರಿಂದಾಗಿ ಬೇಗ ದೇಶದ ಮೇಲಿನ ಎಲ್ಲ ಥರದ ಕುಸಿತಕ್ಕೂ ಇವರ ಪ್ರಭಾವ ಕಾರಣ ಆಗುತ್ತೆ. ಅಂದರೆ ಈ ಥರದ ದುಷ್ಟ ಪ್ರವೃತ್ತಿಯನ್ನು ನಾಶ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರನೇ ಇಂದ್ರ ಒಬ್ಬ ರಾಜನಾಗಿ ತ್ರೈಲೋಕ್ಯಾಧಿಪತಿ ಅಂತ ಅವನನ್ನು ಕರೆದ ಮೇಲೆ ಅವನು ಅದಕ್ಕೋಸ್ಕರ ತ್ರೈಲೋಕ್ಯಾಧಿಪತಿ ಹೇಳಿದ್ದು, ಸ್ವರ್ಗಾಧಿಪತಿ ಅಂತ ಹೇಳಲಿಲ್ಲ. ಸ್ವರ್ಗಕ್ಕೂ ಒಡೆಯ ಅನ್ನೋದು ಹೌದು, ಆದರೆ 3 ಲೋಕಗಳಲ್ಲಿ ನಡೆಯುವ ಎಲ್ಲ ಥರದ, ಯಾಕೆಂದರೆ ಇಂದ್ರನಿಗೆ ಪಾಕಶಾಸನ ಅಂತ ಹೆಸರು. ಪಾಕಶಾಸನ ಅಂದರೆ, ಪಾಕ ಅಂದರೆ ನಮಗೆ ಗೊತ್ತಿರೋದು ಪಾಕ ಊಟ, ಆದರೆ ಇಲ್ಲಿ ಆ ಪಾಕ ಹೇಳಿದ್ದಲ್ಲ. ಪಾಕ ಅಂತಂದರೆ ಪ್ರಕೃತಿಯಲ್ಲಿ ಬಿಸಿಲು ಬರಬೇಕಾದಾಗ ಬಿಸಿಲು ಬರಬೇಕು, ಮಳೆ ಬರಬೇಕಾದಾಗ ಮಳೆ ಬರಬೇಕು, ಚಳಿ ಇರಬೇಕಾದಾಗ ಚಳಿ ಇರಬೇಕು. ಇದು ಕಾಲಕಾಲಕ್ಕೆ ಯಥಾವತ್ತಾಗಿ ಬೇಸಿಗೆ ಚೆನ್ನಾಗಿ ಸುಟ್ಟರೆ ಮಾತ್ರ ನೆಲ ಚೆನ್ನಾಗಿ ಫಲವತ್ತಾಗಿ ನಾಳೆ ಮಳೆ ಬಿದ್ದಾಗ ಒಂದು ಸುಗಂಧ ಮೂಡುತ್ತೆ, ಗಿಡಗಳಿಗೆ ಒಳ್ಳೆಯ ಫಲವತ್ತತೆ, ಬೀಜ ಕೊನರ್ಲಿಕ್ಕೆ ಬೇಕಾದ ಒಂದು ಶಕ್ತಿ ನೆಲದಲ್ಲಿ ಮಣ್ಣಿನಲ್ಲಿ ಹುಟ್ಟಿಕೊಳ್ಳುತ್ತೆ. ಹಾಗಾಗಿ ಪಾಕಶಾಸನ ಅಂದರೆ ಪ್ರಕೃತಿಯಲ್ಲಿ ಬೆಳೆಯನ್ನು ಬೆಳೆಸಲಿಕ್ಕೆ ಅದು ಪಾಕ. ಮಣ್ಣು ಪಾಕಗೊಂಡಾಗ ಬೀಜ ಬಿತ್ತಿದೊಡನೆ ನಾಳೆ ಒಳ್ಳೆ ಚೆನ್ನಾಗಿ ಹೆಗ್ಗೆ ಹೊಡೆದ ತೆನೆ ಹೊಡೆದ ಕೃಷಿಯನ್ನು ಒಬ್ಬ ಕೃಷಿಕ ಚೆನ್ನಾಗಿ ಉಣ್ಲಿಕ್ಕೆ ಬೇಕಾದ ವಸ್ತುವನ್ನು ಸಮಾಜಕ್ಕೆ ಮುಟ್ಟಿಸ್ಲಿಕ್ಕೆ ಬೇಕಾದ ಶಕ್ತಿಯನ್ನು ಹೊಂದುತ್ತಾನೆ. ಹಾಗಾಗಿ ಅಂತಹ ಪಾಕವನ್ನು ಶಾಸನ ನಿಯಮಿಸುವವನು ಅಂತ ಅರ್ಥ. ಅಂದರೆ ಹೊರಗಿನಿಂದ ಈ ರೀತಿಯಾದ ಶಾಸನವನ್ನು ಮಾಡ್ತಾನೆ, ಒಳಗಿನಿಂದ ಮನಸ್ಸಿನ ಸೂಕ್ಷ್ಮ ಪ್ರಭೇದವನ್ನೂ ನಿಯಂತ್ರಿಸುವ ಶಕ್ತಿ ಇಂದ್ರನಿಗಿದೆ. ಆದ್ದರಿಂದಾಗಿ ಇಂದ್ರ ಹೊಸ್ತಿಲಿನಲ್ಲಿರುವ ದೇವತೆ. ಒಳ ಪ್ರಪಂಚಕ್ಕೆ ಮನಸ್ಸಿಗೂ ಸ್ವಲ್ಪ ಸಂಬಂಧ ಪಡ್ತಾನೆ, ಹೊರ ಪ್ರಪಂಚದಲ್ಲಿ ಇಂದ್ರಿಯಗಳನ್ನೂ ಮುಟ್ಟುತ್ತಾನೆ. ಹಾಗಾಗಿ ಅವನನ್ನು ಮಧ್ಯ ಕಟ್ಟು ಮಾಡಿದರೆ ಈ 2 ಗೋಡೆಯ ಮಧ್ಯದ ಸಂಪರ್ಕವೇ ತಪ್ಪಿ ಹೋಯಿತು ಅಂತಂದಾಗ ಇಡೀ ವ್ಯವಸ್ಥೆ, ಅದು ಅಧ್ಯಾತ್ಮದ ವ್ಯವಸ್ಥೆ ಇರ್ಬೋದು, ಸಮಾಜದ ವ್ಯವಸ್ಥೆ ಇರ್ಬೋದು, ದೇಶದ ವ್ಯವಸ್ಥೆ ಇರ್ಬೋದು, ಎಲ್ಲವೂ ತಮ್ಮ ಹತೋಟಿಗೆ ಬರುತ್ತೆ ಅಂತ ಅನ್ನೋದನ್ನು ಯೋಚಿಸಿಯೇ ದೈತ್ಯರು ಈ ಥರದ ಅಪಾಯದ ಪ್ರವೃತ್ತಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಹಾಗಾಗಿ ದದೀಚಿ ಯೋಚನೆ ಮಾಡಿದ, ಇಂಥ ಒಂದು ದೊಡ್ಡ ಅಪಾಯ ದೇಶಕ್ಕೆ ಒದಗಿದಾಗ, ಜಗತ್ತಿಗೆ ಒದಗಿದಾಗ, ಇದು ದದೀಚಿಯ ಮಾತ್ರ ಯೋಚನೆ ಅಲ್ಲ. ಆ ತನಕದ ಯಾರ್ಯಾರು ದೊಡ್ಡವರು ಅಂತ ಇದ್ದಾರೋ ಅವರೆಲ್ಲರೂ ಕೂಡ ತಮ್ಮ ಬದುಕನ್ನು ಬವಣೆ ಅಂತ ಯೋಚನೆ ಮಾಡದೆ ಆ ಕಷ್ಟವನ್ನು ನುಂಗಿ ಸಹಾಯ ಮಾಡಿದ್ದು. ಯಾಕೆ ಅಂತಂದರೆ ಉಳಿದವರಿಗೆ, ನಮಗೆ ಇದರಿಂದ ಈ ಕ್ಷಣದಲ್ಲಿ ದೇಹ ಇಲ್ಲ ಅಂತ ಆಗ್ಬೋದು, ಆದರೆ 100 ಜನ ನಾಳೆ ದೇಹ ಕಳೆದುಕೊಳ್ಳುವುದನ್ನು ತಪ್ಪಿಸಬಹುದಲ್ವಾ? 1000 ಜನ ತನ್ನ ಬದುಕನ್ನು ಸುಖವಾಗಿ ನಡೆಸಿದ್ರು ಅಂತ ಅನ್ನೋದಕ್ಕೆ ನಾನು ಇವತ್ತು ಮಾಡಿದ ತ್ಯಾಗ ಕಾರಣ ಆಗಬಹುದಲ್ವಾ? ಈ ದೇಶದಲ್ಲಿ 40 ಕೋಟಿ ಜನರಲ್ಲಿ 10% ಜನ ಆ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿಲಿಲ್ಲ ಅಂತ ಆಗಿದ್ದಿದ್ರೆ ಇವತ್ತು ಯಾರ್ದೋ 4 ಜನರ ಹೆಸರನ್ನು ರಾಜಕೀಯವಾಗಿ ಯಾರನ್ನು ಬಳಸಿಕೊಂಡ್ರೆ ಬೇಳೆ ಬೇಯುತ್ತೋ ಅಂಥ ಹೆಸರನ್ನು ಮಾತ್ರ ಉಲ್ಲೇಖಿಸ್ತಾರೆ. ಬಿಟ್ಟರೆ ಪ್ರತಿ ಊರುಗಳಲ್ಲೂ ಗ್ರಾಮಗಳಲ್ಲೂ ಮನೆಗಳಲ್ಲೂ ಆ ಕಾಲದಲ್ಲಿ ಅಂಥ ಒಂದು ಪ್ರವೃತ್ತಿ, ದೇಶಕ್ಕೋಸ್ಕರ ನಮ್ಮನ್ನು ಬಲಿ ಕೊಟ್ಟಾದರೂ ಸರಿ ಮುಂದಿನವರು ನೆಮ್ಮದಿ ಅನ್ನವನ್ನು ಉಣ್ಣಬೇಕು ಅಂತ ಬಯಸಿದ್ದಿತ್ತು. ಹಾಗಾಗಿ 40 ಲಕ್ಷ ಜನರ ತ್ಯಾಗ ಇದೆ. ನಾವು ಕೇವಲ ಒಂದು 10 ಜನರ ಹೆಸರು ಹೇಳಬಲ್ಲೆವು, ಬಿಟ್ಟರೆ 2 ಹೆಸರು ಯಾವಾಗಲೂ ಅದು ರಾಜಕೀಯದಲ್ಲಿ ತಳುಕಾಡ್ತಾ ಇರುತ್ತೆ. ಅದರಿಂದಾಗಿ ಅದನ್ನೇ ನಾವು ಅವ್ರು ಬಿಟ್ಟರೆ ಬೇರೆ ಯಾರು ಮಾಡಿಲ್ಲ ಅನ್ನುವ ಮಾತುಗಳನ್ನು ನಾವು ಕೇಳ್ತೇವೆ ಕೂಡ. ಆದರೆ ತ್ಯಾಗದ ಹಿಂದೆ ಅನೇಕ ಸಜ್ಜನರ ಆ ಪ್ರವೃತ್ತಿ ನಮ್ಮನ್ನು ಇವತ್ತು ಈ ಸ್ಥಿತಿಯಲ್ಲಿ ಸುಖವಾಗಿ ನೆಮ್ಮದಿಯಿಂದ ಇರುವುದಕ್ಕೆ ಕಾರಣವಾಗಿದೆ. ಅವನು ಹೇಳ್ತಾನೆ, ದದೀಚಿ ಹೇಳಿದ ಮಾತು ಇದು, ಸರ್ವ ಧರ್ಮಮಯ ಸಾರಹ. ಈ ಮಾತು ಎಲ್ಲ ಧರ್ಮಗಳ ಸಾರ. ನೋಡಿ, ಅವರಿಗೆ ಧರ್ಮ ಅಂತಂದಾಗ ಸರ್ವಧರ್ಮ ಅನ್ನುವ ಶಬ್ದವನ್ನು ಆಗಲೂ ಬಳಸಿದರು. ಅಂದರೆ ಆಗಲೂ, ಈಗ ನಾವು ಧರ್ಮಗಳು ಅಂತಂದಾಗ ಅದು ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ನಾವು ನಿರ್ಲಕ್ಷ್ಯ ಮಾಡುವ ಹಾಗೆ ಮಾತಾಡ್ತೇವೆ. ಎಲ್ಲ ಕಾಲದಲ್ಲೂ ಎಲ್ಲ ಥರದ 100 ಥರದ ಅಭಿಪ್ರಾಯವುಳ್ಳ, ಆಲೋಚನೆಗಳುಳ್ಳ ಮತಗಳು ಇದ್ದೇ ಇರ್ತವೆ, ದರ್ಶನಗಳು ಇದ್ದೇ ಇರ್ತವೆ. ಅದನ್ನು ಧರ್ಮ ಅಂತ ಕರಿಬೇಕಾದಾಗ ನಮಗೆ ಅದಕ್ಕೆ ಧರ್ಮದ ಒಂದು ಸಣ್ಣ ಲಕ್ಷಣ ಆದರೂ ಇರಬೇಕು. ಆ ಲಕ್ಷಣ ಇಲ್ಲದೇ ಇದ್ದಲ್ಲಿ ಅದನ್ನು ಧರ್ಮ ಅಂತ ಕರಿಬೇಡಿ ಅಂತಲೂ ನಾವು ಧೈರ್ಯವಾಗಿ ಹೇಳಬಹುದು. ಆದರೆ ಧರ್ಮಗಳು ಅಂತ ಯೋಚನೆ ಮಾಡಿದಾಗ ಸರ್ವ ಧರ್ಮಮಯ ಸಾರಹ ಸರ್ವಧರ್ಮಜ್ಞ ಸಮ್ಮತಃ. ಯಾರು ಧರ್ಮಜ್ಞನಾಗಿದ್ದಾನೋ ಅವನು ಖಂಡಿತ ಈ ಮಾತನ್ನು ಒಪ್ಪಿಕೊಳ್ತಾನೆ. ಧರ್ಮ ಅಂದರೆ ಧಾರಯತೆ ಪ್ರಜಾಹ, ಪ್ರಜೆಗಳು ಬದುಕುವುದಕ್ಕೆ ಬೇಕಾದ ಯಾವ ಎಲ್ಲ ಆಲೋಚನೆಗಳಿವೆಯೋ ಅದು ಧರ್ಮ ಅಂತ ಅನಿಸಿಕೊಳ್ಳುತ್ತೆ. ಅವರು ಹೇಳಿದರು, ಪರೋಪಕಾರ ಕರ್ತವ್ಯ ಪ್ರಾಣೈರಪಿ ಧನೈರಪಿ ಪರೋಪಕಾರಜಂ ಪುಣ್ಯಂ ತುಲ್ಯಂ ಕೃತ ಶತೈರಪಿ. ಪರೋಪಕಾರವನ್ನು ಮಾಡುವುದು ಅನ್ನುವುದು ಎಲ್ಲದಕ್ಕಿಂತ ದೊಡ್ಡ ಧರ್ಮ. ಅದು ಪರ ಅಂತಂದಾಗ ಯಾರು ಪರ? ನನ್ನನ್ನು ಹೊರತುಪಡಿಸಿದ ಎಲ್ಲರೂ ಪರ. ನನ್ನವರು ಮಾತ್ರ ಪರ ಅಲ್ಲ. ನಮಗೆ ಇವತ್ತು ಪರೋಪಕಾರ ಅಂತಂದಾಗ ನಮಗೆ ನಾಳೆ ಅವರಿಂದ ಆಚೆಯಿಂದ ಮತ್ತೆ ಬೆನಿಫಿಟ್ಸ್ ಇದೆ ಅಂದರೆ
ನಾವು ಅವರ ಪರ. ಅದು ಹೀಗೆ ಹೇಗೆ ಅಂದರೆ, ಅವರು ನಮ್ಮ ಪರ ಇದ್ದರೆ ನಾವು ಅವರ ಪರ, ಹಾಗಾಗಿ ಅವರಿಗೆ ಉಪಕಾರ, ಅದು ಪರೋಪಕಾರ. ಆದರೆ ಆ ಪರ ಉಪಕಾರ ಹೇಳಿದ್ದಲ್ಲ ಇಲ್ಲಿ ಪರ ಹೇಳಿದ್ದೇನು ಅಂತಂದರೆ, ನಮ್ಮನ್ನು ಹೊರತುಪಡಿಸಿದ ಪ್ರತಿಯೊಬ್ಬರು ಪ್ರಾಣೈರಪಿ ಧನೈರಪಿ, ಅದು ಯಾರೇ ಆಗಿರಬಹುದು, ಸಂಕಟದಲ್ಲಿ ಇದ್ದವನಿಗೆ ಎಲ್ಲರಿಗೂ ಸಹಾಯ ಮಾಡಬೇಕಾದದ್ದು ಒಬ್ಬ ಮನುಷ್ಯ. ಸರ್ವಂ ಬ್ರಾಹ್ಮಮಯಂ ಜಗತ್ತಿನಲ್ಲಿರುವ ಎಲ್ಲವೂ ಭಗವಂತನ ಮಕ್ಕಳೇ. ಅದರಲ್ಲಿ ಇವರು ನಮ್ಮ ಮಕ್ಕಳು, ಇವರು ನನ್ನ ಮಕ್ಕಳಲ್ಲ ಅಂತ ಭಗವಂತ ಬೈಫರ್ಕೇಟ್ ಮಾಡಿಲ್ಲ ಯಾವತ್ತು. ನಾವು ಮಾತ್ರ ಇವರು ಇಂಥವರ ಭಕ್ತರು, ಇವರು ಶ್ರೇಷ್ಠ, ಇವರು ಇಂಥವರ ಭಕ್ತರಲ್ಲ ಆದ್ದರಿಂದ ಕನಿಷ್ಠ ಅಂತ ನಾವು ಮಾತಾಡಿಕೊಳ್ಳುತ್ತೇವೆ. ಆದರೆ ಭಗವಂತನಲ್ಲಿ ಅವನಿಗೆ ಸೃಷ್ಟಿಯಲ್ಲಿ ಎದುರಾದಂತಹ ಎಲ್ಲ ಜೀವಗಳನ್ನೂ ಕೂಡ ಇದು ಈ ಸೃಷ್ಟಿ ಮಾಡಿದರೆ ನಾಳೆ ಇವನು ಈ ಧರ್ಮದಲ್ಲಿ ಬಂದು ಈ ಥರ ದೇವಸ್ಥಾನ ನೋಡ್ದಾಗ್ತಾನೆ, ಅದರಿಂದ ಇವನನ್ನು ಸೃಷ್ಟಿ ಮಾಡೋದು ಬೇಡ ಅಂತ ಬಿಡುವುದಿತ್ತಲ್ವ ದೇವರು. ಅವನು ಯಾವತ್ತು ಪಾರ್ಶಿಯಾಲಿಟಿ ಮಾಡಲಿಲ್ಲ, ಎಲ್ಲರನ್ನೂ ಸೃಷ್ಟಿ ಮಾಡಿದ. ಎಲ್ಲರನ್ನೂ ಯಥಾವತ್ತಾಗಿ ಹುಟ್ಟಿಸಿದವನಿಗೆ ಹೊಟ್ಟೆಗೆ ಹಿಟ್ಟು ಹಾಕುವುದು ಗೊತ್ತೇ ಇದೆ ಅಂತ ನಿರಂತರ ತನ್ನ ಪ್ರವೃತ್ತಿಯನ್ನು ಆ ಮಾತನ್ನು ಉಳಿಸ್ಕೊಂಡು ಹೋಗ್ತಾನೆ ಇದ್ದಾನೆ. ಕಮಪಿ ಸಕಲ ಹೃದಯಂ ಕಲ್ಪಯೇನ್ ನೈವ ದೈವಂ. ದೇವರ ದೊಡ್ಡತನ ಏನು ಅಂದರೆ, ತನ್ನನ್ನೇ ಬೈಯುವವರನ್ನೂ ಕೂಡ ಸೃಷ್ಟಿಸಿ ಮಜಾ ತಗೊಳ್ತಾ ಇರ್ತಾನೆ. ಆಯಿತು ಬೈಕೋ, ಎಷ್ಟು ಬೈತೀಯೋ ಬೈ, ನಿನ್ನ ಕಾಲ ಬಂದಾಗ, ನಿನ್ನ ಕರ್ಮ ಉಣುವ ಪ್ರಸಂಗ ಬಂದಾಗ ನೀನು ಅದನ್ನು ಅನುಭವಿಸಿಯೇ ತೀರ್ತಿ. ಹಾಗೆ ಅಂತ ಹೇಳಿ ನೀನು ನನ್ನನ್ನು ಬೈತಿ, ಆದ್ರಿಂದಾಗಿ ನಿನ್ನ ಮೇಲೆ ಅವನು ದೇವರೇ ಆಗಲ್ಲ. ಯಾವ ದೇವರು ಅಂಥವನನ್ನು ಒಪ್ಪಬೇಡ ಇಂಥವನನ್ನು ಒಪ್ಪಬೇಡ ಅಂತ ಕೈ ತೋರಿಸಿ ಹೇಳುತ್ತೆ ಅಂದರೆ ಅದು ಧರ್ಮವೇ ಅಲ್ಲ. ಈ ಧರ್ಮ ಅಂದರೆ ದಯೆ ಇದ್ದರೆ ಅದು ಧರ್ಮ, ಪರೋಪಕಾರ ಇದ್ದರೆ ಧರ್ಮ. ಎಲ್ಲಿ ನನ್ನ ಮಾತನ್ನು ಒಪ್ಪದವನನ್ನು ಓಡಿಸು ಅಥವಾ ಅಳಿಸು ಅಥವಾ ಅವನ ತಲೆಯನ್ನೇ ತೆಗಿ ಅಂತ ಹೇಳ್ತಾ ಇದೆ ಅಂದರೆ ಅದು ಧರ್ಮ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಧರ್ಮ ಅಂದರೆ ಧೈರ್ಯ ತುಂಬುವಂಥದ್ದು, ಧರ್ಮ ಅಂದರೆ ಬದುಕಲಿಕ್ಕೆ ಬಿಡುವಂಥದ್ದು, ಧರ್ಮ ಅಂದರೆ ನಾವು ಚೆನ್ನಾಗಿ ನಮ್ಮನ್ನು ನಂಬಿಕೊಂಡು ಬದುಕಿದವರನ್ನು ನಮ್ಮನ್ನು ಬದುಕಿಸಿಕೊಳ್ಳುವಂಥದ್ದನ್ನು ಧರ್ಮ ಅಂತ ಹೇಳೋದು. ಹಾಗಾಗಿ ಧರ್ಮ ಅಂದರೆ ಬದುಕಲು ಬಿಡಿ, ನೀವು ಬದುಕಿ ಉಳಿದವರನ್ನು ಬದುಕಲಿಕ್ಕೆ ಬಿಡಿ. ನಮ್ಮ ಗಡಿಯೊಳಗಿನ ಏನೇನು ಚಿಂತನೆ ಇದೆ ಅದನ್ನು ನಾವು ಚೆನ್ನಾಗಿ ಪಾಲಿಸ್ತಾ ಹೋಗೋದು. ಅವರವರವರ ಯೋಚನೆಗಳನ್ನು ಪಾಲನೆ ಮಾಡ್ತಾ ಬರ್ತಾರೆ. ಅದರಲ್ಲಿ ಯಾಕೆ ನಮ್ಮ ಮತ ಹೆಚ್ಚಾಗಬೇಕು, ನಮ್ಮ ಮತ ಜಾಸ್ತಿ ಆಗಬೇಕು, ನಮ್ಮ ಧರ್ಮವೇ ಬೆಳೆದು ನಿಲ್ಲಬೇಕು ಅನ್ನುವ ಈ ಥರದ ಸಂಕುಚಿತ ಭಾವನೆಗಳೇ ಯಾವತ್ತೂ ಧರ್ಮಕ್ಕೆ ತೊಡಕಾಗುವಂಥದ್ದು. ಏನಾಗಬೇಕು ಅದು ಪ್ರಕೃತಿಯಲ್ಲಿ ತನ್ನಿಂದ ತಾನೇ ಎಲ್ಲವೂ ನಡೀತಾ ಇರುತ್ತೆ. ಗಾಳಿ ಇಂಥವರಿಗೆ ಧರ್ಮಕ್ಕೆ, ಬೆಳಕು ಇಂಥ ಧರ್ಮಕ್ಕೆ, ನೀರು ಇಂಥ ಧರ್ಮಕ್ಕೆ ಅಂತ ಬೈಫರ್ಕೇಟ್ ಮಾಡಿದ್ದಿದೆಯಾ? ಪ್ರಕೃತಿಯಲ್ಲಿ ಯಾವತ್ತೂ ಯಾರನ್ನೂ ಕೂಡ ಬೇರೆ ಬೇರೆ ಮಾಡಿ ನೋಡಿ ತನ್ನ ಸಂಪತ್ತನ್ನು ಹಂಚಿಲ್ಲ. ಅಂದಮೇಲೆ ನಾವು ಹೇಗೆ ಅದರ ವಿಭಾಗಗಳನ್ನು ಮಾಡಿ ಇದು ಇವ್ರಿಗೆ ಸಂಬಂಧಪಟ್ಟದ್ದು ಇವ್ರಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಹಠ ತೊಡಲಿಕ್ಕೆ ಅಧಿಕಾರ ಇದೆ? ಹಾಗಾಗಿ ಪರೋಪಕಾರಜಂ ಪುಣ್ಯಂ, ಅಕಸ್ಮಾತ್ ಕಷ್ಟದಲ್ಲಿದ್ದವನಿಗೆ ಸಹಾಯ ಮಾಡುವುದು ಅಂತನ್ನುವ ತನ್ನ ಸಹಜವಾದ ಅದು ಮನುಷ್ಯನಿಗೆ ಧರ್ಮ. ಅದನ್ನು ಯಾರು ನಡೆಸ್ತಾನೋ ಅವನು ಸಾವಿರಾರು ಲಕ್ಷಗಟ್ಟಲೆ ಯಾಗವನ್ನು ಮಾಡಿದಾಗ ಏನು ಪುಣ್ಯವನ್ನು ಪಡಿತಾನೋ ಅದಕ್ಕಿಂತ ಹೆಚ್ಚಿನ ಪುಣ್ಯವನ್ನು ಸಹಾಯ ಸರಿಯಾದ ಸಮಯಕ್ಕೆ ಸರಿಯಾದ ಸೌಲಭ್ಯವನ್ನಿತ್ತು ಕೊಟ್ಟಾಗ ಅವನು ಆ ಪುಣ್ಯವನ್ನು ಸಂಪಾದಿಸ್ತಾನೆ. ಹೀಗೆ ಇತ್ಯುಕ್ತ್ವಾ ಪ್ರದದೌ ತೋಯಂ ಗಂಗಾ ಯಮುನ ಸಂಭವಂ ಪ್ರೇತಾಯ ಪ್ರಾಣರಕ್ಷಾರ್ಥಂ ಸಧರ್ಮಿಷ್ಠೋ ವರೋ ದ್ವಿಜ. ಎಲೈ ವೇದನಿಧಿಯನ್ನು ಕುರಿತು ಹೇಳಿದ ಮಾತು ಲೋಮಶರು. ದೇವದ್ಯುತಿ ತನ್ನ ಪ್ರೇತದ ಎದುರುಗಡೆ ಮಾತಾಡ್ತಾ ಇದ್ದಾನೆ. ದೇವದ್ಯುತಿ ಹೇಳ್ತಾ ಇದ್ದಾನೆ, ಖಂಡಿತ ನಾನು ಈ ಕೊಡುವ ನೀರಿನಿಂದಾಗಿ ನಿನ್ನ ಬದುಕು ಉದ್ಧಾರ ಆಗುತ್ತೆ ಅಂದರೆ ಖಂಡಿತ ಕೈ ಎತ್ತಿ ಕೊಡ್ತೇನೆ. ಇದರಲ್ಲಿ ನನಗೆ ಸ್ವಲ್ಪವೂ ಬೇಸರ ಇಲ್ಲ. ಕೆಲವೊಮ್ಮೆ ನಿನಗೆ ಈಗ ಮುಖಕ್ಕೆ ಎದುರುಗಡೆ ಬೇಜಾರಾಗುವಾಗ ಮಾಡಬಾರ್ದು, ಅದಕ್ಕೋಸ್ಕರ ಕೊಡ್ತಾ ಇದ್ದೇನೆ ಅಂತ ಹೊರಗಿನಿಂದ ಮಾತ್ರ, ಒಳಗಿನಿಂದ ಕೊಟ್ಟು ಹಾಳು ಮಾಡಿದ್ನೋ ಏನೋ, ನನಗೆ ಆ ಥರದ ಗೊಂದಲ ಮನಸ್ಸಿನಲ್ಲಿಲ್ಲ. ನಿನಗೆ ಕೊಡಬೇಕು ಅಂತ ನಿರ್ಧರಿಸಿದ್ದೇನೆ. ನಮ್ಮ ತಂದೆಯ ತಾಯಿಯ ಹಿತಕ್ಕೆ ಏನು ಮಾಡಬೇಕು ಅದರ ಬಗ್ಗೆಯೂ ನನಗೆ ಅರಿವಿದೆ. ಅದರಿಂದಾಗಿ ನೀನು ಧೈರ್ಯವಾಗಿ ಇದನ್ನು ಸ್ವೀಕರಿಸು ಅಂತ ಹೇಳಿ ಕೊಟ್ಟೊಡನೆ ಆ ಪ್ರಾಣ ರಕ್ಷಣೆ ಆಗುವುದಕ್ಕೆ ಬಯಸಿದ ಪ್ರೇತದ ಜೀವನ ಅಂದರೆ ಶರೀರ, ದುಷ್ಟ ಶರೀರ ಅದು ಹೊರಟು ಹೋಯಿತು. ಹಾಗೆ ಧರ್ಮಿಷ್ಠನಾದ ಪ್ರೇತಃ ಪ್ರೀತಃ ಜಲಂ ಪೀತ್ವಾ ಹ್ಯಭಿಷಿಚ್ಯ ಶಿರಸ್ತಥಾ ಪ್ರಜಹೌ ಪ್ರೇತದೇಹಂ ತಂ ದಿವ್ಯದೇಹೋ ಭವತ್ಕ್ಷಣಾತ್. ಯಾವಾಗ ಆ ನೀರನ್ನು ಕುಡಿಯುವುದಕ್ಕೆ ಕೊಟ್ಟು ಅದರ ಮೇಲೆ ಸಿಂಪಡಿಸಿದನೋ ಆವಾಗ ತಕ್ಷಣವೇ ತನ್ನ ದುಷ್ಟ ದೇಹವನ್ನು ತ್ಯಾಗ ಮಾಡಿ ಬೆಳ್ಳಂ ಬೆಳಗುವ ಬೆಳಕಿನ ಶರೀರವನ್ನು ಹೊಂದಿ ಅವನ ಮುಂದೆ ಕೈ ಜೋಡಿಸಿ ನಮಸ್ಕರಿಸಿ ಹೇಳಿತು, ಅಹೋ ವಿಮುಕ್ತ ಪ್ರೇತತ್ವಾತ್ ವೇಣಿ ಪಾನೀಯ ಬಿಂದುಭಿ. ಎಲ್ಲಿ ವೇಣಿ ಮಾಧವನ ನೆಲ ಇದೆಯೋ ಅವನ ಪಾದದಿಂದ ಉದಿಸಿ ಬಂದ ನೀರಿನ ಹನಿಗಳು ನನ್ನ ಮೇಲೆ ಬಿದ್ದೊಡನೆ ನನ್ನ ಎಲ್ಲ ಮನಸ್ಸಿನ ದೋಷಗಳು ದೂರವಾಯಿತು, ಕೆಟ್ಟ ದೇಹ ದೂರವಾಯಿತು. ಆಶ್ಚರ್ಯವಾದ ಈ ರೀತಿಯಾದ ಒಂದು ಪ್ರವೃತ್ತಿ ನನಗೇ ಆನಂದ ನೀಡ್ತಾ ಇದೆ. ಅಂದರೆ ಆ ನೀರಿನ ಬಲ ಏನು,
ಅಂತ ಹೀಗೆ ಗೊತ್ತಾಯಿತು ಅಂತ ಸಂತೋಷ ಪಡ್ತಾನೆ. ಹೀಗೆ ಆ ಕೇರಳ ದೇಶದಲ್ಲಿ ತಾನು ಹೀಗೆ ಕೆಲಸ ಮಾಡ್ತಾ ಇದ್ದೆ ಅಂತ ತನ್ನನ್ನು ಹಿಂದೆ ಹೇಳಿಕೊಂಡಿದ್ದ ಪ್ರೇತ ಅದು. ಅಂದರೆ ಪೌರೋಹಿತ್ಯಾದಿಗಳನ್ನು ನಡೆಸಿ ಇತ್ಯಾದಿಗಳನ್ನು ತಪ್ಪು ಕೆಲಸವನ್ನು ನಡೆಸಿ ಈ ದುಷ್ಟ ಪ್ರವೃತ್ತಿಯನ್ನು ಹೊಂದಿದ್ದು ಅಂತ ಅದನ್ನು ಯೋಚಿಸಿ ಈ ನೀರಿಗಿರುವ ಬಲವನ್ನು ಮತ್ತಷ್ಟು ಗೌರವಿಸಿ ಹೇಳ್ತಾನೆ. ಬ್ರಹ್ಮಾಪಿನೈವ ಶಕ್ನೋತಿ ಮನ್ಯೇ ವಕ್ತುಮಪಾಂ ಗುಣಂ ಗಂಗಾಯಾಸ್ತನ್ಮಹಾದೇವೋ ದತ್ತೇಕೆ ಕಥಮನ್ಯಥಾ. ಕೆಲವು ಸರ್ತಿ ಕೆಲವು ವಿಷಯಗಳನ್ನು ಒತ್ತಿ ಹೇಳಬೇಕು ಅಂತ ಬಂದಾಗ ಆ ವಿಷಯಕ್ಕೆ ಪೂರಕವಾದ ಕೆಲವು ಅಂಶಗಳನ್ನು ಹೇಳುವುದುಂಟು. ನಾವು ಎಷ್ಟು ಜನ ಬಂದಿದ್ರು? ತುಂಬ ಜನ ಇದ್ದರು ಅಂತ. ತುಂಬ ಅಂದರೆ ತಲೆ ತುಂಬಿಕೊಳ್ಳೋರು ಇದ್ದರು ಅಂತ ಅಷ್ಟೇ ಅರ್ಥ ಹೊರತು ತುಂಬ ಅಂದರೆ ಎಲ್ಲ ಅಂತ ಅರ್ಥ ಅಲ್ಲ. ತುಂಬ ಗಾಳಿ ತುಂಬಿತ್ತು, ಉಳಿದದ್ದು ತುಂಬಿತ್ತು ಅಂತ. ಹಾಗಾಗಿ ಅದನ್ನು ಹೇಳುವಾಗ ನಾವು ಇನ್ನೊಬ್ಬರಲ್ಲಿ ಚೆನ್ನಾಗಿರುವ ಕಾರ್ಯಕ್ರಮಕ್ಕೇ ಹಾಗೆ ಹೇಳುವುದರ ಉದ್ದೇಶ ಏನು ಅಂತಂದರೆ ನಾಳೆ ಇನ್ನೂ ಸ್ವಲ್ಪ ತುಂಬಲಿ ಅಂತ. ಅಂದರೆ ಒಂದೊಂದು ಬಾರಿ ಕೆಲವೊಂದು ಸಣ್ಣ ಪುಟ್ಟದಾದ ಬದಲಾವಣೆಗಳನ್ನು ಮಾಡಿಕೊಂಡು ಅದರಲ್ಲಿ ಆಸಕ್ತಿ ಹುಟ್ಟಿಸುವುದಕ್ಕೋಸ್ಕರ, ಅದರ ಅರ್ಥ ಸುಳ್ಳು ಹೇಳುವುದು ಅಂತ ಅರ್ಥ ಅಲ್ಲ, ಆ ಪ್ರವೃತ್ತಿಯನ್ನು ಭಾವವನ್ನು ಗಟ್ಟಿಗೊಳಿಸುವುದಕ್ಕೋಸ್ಕರ ಶಾಸ್ತ್ರಗಳು ಇದಕ್ಕಿಂತ ಬೇರೆದಾದ ಯಾವುದೇ ಥರದ ಪ್ರವೃತ್ತಿ ಇಲ್ಲ, ಇದಕ್ಕಿಂತ ಶ್ರೇಷ್ಠವಾದ ಕೆಲಸವೇ ಇಲ್ಲ, ಅದಕ್ಕೆ ಸಂಸ್ಕೃತದಲ್ಲಿ ಅರ್ಥವಾದ ಅಂತ ಹೇಳ್ತಾರೆ. ಅರ್ಥವಾದ ಅಂದರೆ ಅದು ಮಾಡಲೇಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ. ನೋಡು, ಬ್ರಹ್ಮದೇವರು ಇಲ್ಲೇ ಬಂದು ಉದ್ಧಾರ ಆಗಿದ್ದು, ಮಹಾದೇವನು ಇಲ್ಲೇ ಬಂದು ಉದ್ಧಾರ ಆಗಿದ್ದು, ಇನ್ನು ಯಾರ್ಯಾರು ಜಗತ್ತಿನಲ್ಲಿದ್ದಾರೋ ಅವರೆಲ್ಲ ಇಲ್ಲೇ ಬಂದು ಉದ್ಧಾರ ಆಗಿದ್ದು ಅಂತ ಹೇಳೋದ್ರ ಮಹತ್ವ ಏನು ಅಂದರೆ ಈ ಜಾಗದಲ್ಲಿ ಅಂಥ ಒಂದು ವಿಶೇಷತೆ ಇದೆ ಅಂತ. ಅವ್ರು ಬಂದದ್ದು ಹೌದು, ಇಲ್ಲಿ ಮಿಂದದ್ದು ಹೌದು, ಅವರ ಶಕ್ತಿಯನ್ನು ಬೆಳೆಸಿಕೊಂಡದ್ದು ಹೌದು. ಆದರೆ ಇದೊಂದೇ ಕಾರಣದಿಂದ ಅವರ ಉಳಿದ ಎಲ್ಲ ವರ್ತನೆ, ಯೋಗ್ಯತೆ ಅಥವಾ ಪ್ರವೃತ್ತಿ, ಸ್ವಭಾವ ಬೆಳೆದದ್ದು ಉಳಿದದ್ದು ಅಲ್ಲ. ಇದು ಒಂದು ಕಾರಣವಾಗಿ ಅವರು ಕೂಡ ಯಾಕೆ ಇಲ್ಲಿ ಬರ್ತಾರೆ ಅಂದರೆ ನಾವು ಮಾಡಿದ್ರಿಂದಾಗಿ ಉಳಿದವರು ಕೂಡ ಬಂದು ಈ ಪ್ರವೃತ್ತಿಯನ್ನು ನಡೆಸ್ತಾರೆ. ಅದಕ್ಕೋಸ್ಕರ ನಾವು ಮೊದಲು ಉತ್ತರದಾಯಿಗಳಾಗಿ ಮಾರ್ಗದರ್ಶನ ಮಾಡಬೇಕಾದದ್ದು ಅಂತ ಹೇಳಿ ಬಂದು ಹೋಗಿರ್ತಾರೆ. ಅದನ್ನು ಹೇಳುವಾಗ ಸಹಜವಾಗಿ ನೋಡಿ, ಅವರು ಕೂಡ ಇಲ್ಲೇ ಬಂದು ಅಮ್ಮನೇ ಸಹಜವಾಗಿ ಭಾಷೆಯನ್ನು ಕಲಿಸಿರ್ತಾಳೆ, ಚೆನ್ನಾಗಿ ಬೆಳೆಸಿರ್ತಾಳೆ, ಓದಿಸಿರ್ತಾಳೆ. ಆದರೆ ಶಾಲೆಗಳು ಹಾಕ್ಕೊಳ್ಳೋದೇನು, ಒಂದು ಫೋಟೋ ಹಾಕಿ ಈ ಮಗು ನಮ್ಮ ಶಾಲೆಯಲ್ಲಿ ಓದಿದ್ರಿಂದಲೇ 99.99 ತೆಕ್ಕೊಂಡದ್ದು ಅಂತ. ಮನೆಯಲ್ಲಿ ತಂದೆ ತಾಯಿಗಳ ಪ್ರವೃತ್ತಿಯೇ ಇಲ್ವಾ? ಅವ್ರ ಅಣ್ಣನೋ ಅಕ್ಕನೋ ಇನ್ಯಾರೋ ಟೀಚರ್ಸು ನೂರಾರು ಜನದಕ್ಕೆ ಹಿಂದೆ ಶ್ರಮ ಪಟ್ಟಿರ್ತಾರೆ. ಅದರ ಕ್ರೆಡಿಟ್ ತಗೊಳ್ಳುವಾಗ ಅವ್ರು ಏನು ಮಾಡ್ತಾರೆ ಅಂದರೆ ನಾವು ನಮ್ಮ ಶಾಲೆಯಲ್ಲಿ ಇಂತಹ ಮಕ್ಕಳನ್ನು ಹೀಗೀಗೆ ಮಾಡ್ತೇವೆ. ಅದು ಮೊದಲು ಟಿಕೆಟ್ ಅಲ್ಲಿ ಸೀಟು ಕೊಡುವಾಗಲೂ 99 ಬಂದದಕ್ಕೇ ಕೊಟ್ಟದ್ದು. ಹಾಗೆ 89 ಬಂದವರನ್ನೆಲ್ಲ ಕಳಿಸ್ಬಿಟ್ಟಿದ್ದಾರೆ ಮನೆಗೆ, ಯಾಕಂದರೆ ನಮ್ಮ ಶಾಲೆಯ ಹೆಸರು ಉಳಿಸ್ಕೊಳ್ಬೇಕು ಅಂತ. ಅದು ದೊಡ್ಡ ಸಾಧನೆ ಅಲ್ಲ. ಸಾಧನೆ ಆಗೋದು ಯಾವಾಗ ಅಂದರೆ ಏನೂ ಪ್ರವೃತ್ತಿ ಇಲ್ಲದೇ ಇರುವಂತಹ ಕಷ್ಟದಲ್ಲಿರುವ, ಸ್ವಲ್ಪ ಅದಕ್ಕೆ ಮೋಟಿವೇಶನ್ ಕೊಡಬೇಕಾದ ರೀತಿಯಲ್ಲಿರುವಂತಹ ಮನಸ್ಥಿತಿಗೆ ನಾವು ಶಕ್ತಿ ತುಂಬಿದೆವು ಅಂತಂದರೆ ಅದು ಸಾಧನೆ ಅಂತ ಅನ್ನಿಸಿಕೊಳ್ಳುತ್ತೆ. ಹಾಗೆ ಇಲ್ಲಿ ಏನೂ ಸಾಮರ್ಥ್ಯ ಇಲ್ಲ ಅಂತ ಅಲ್ಲ, ಆ ನದಿಗಳಿಗೋ ಅಥವಾ ತೀರ್ಥಗಳಿಗೋ ಅದಕ್ಕೂ ವಿಶೇಷವಾದ ಸಾಮರ್ಥ್ಯ ಇರುತ್ತೆ. ಆ ಸಾಮರ್ಥ್ಯವನ್ನು ದೃಢಗೊಳಿಸುವುದಕ್ಕೋಸ್ಕರ, ಮನಸ್ಸಿನಲ್ಲಿ ಆ ಭಾವ ಗಟ್ಟಿಗೊಳಿಸುವುದಕ್ಕೋಸ್ಕರ ಅರ್ಥವಾದದ ಮಾತುಗಳು ಮತ್ತೆ ಮತ್ತೆ ಬರ್ತಾವೆ. ಅವನು 5-6 ಕಥೆಗಳನ್ನು, ಕಥೆ ಅಂದರೆ ಒಂದೊಂದು ಸಾಲಿನಲ್ಲಿ ಅದನ್ನು ಮುಗಿಸಿಕೊಂಡು ಹೋಗ್ತಾನೆ. ಮೊದಲು ತನಗೆ ಉಪಕಾರ ಮಾಡಿದವನನ್ನು ನೆನಪಿಸಿ ಹೇಳ್ತಾನೆ. ತಸ್ಮಾತ್ ಸರ್ವ ಪ್ರಯತ್ನೇನ, ಇದು ಇಲ್ಲಿ ತನಕ ಹೇಳಿದ ಎಲ್ಲ ಮಾತುಗಳ ಸಾರಾಂಶ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ನದಿಯ ಅಥವಾ ಕ್ಷೇತ್ರದ ಸಂಪರ್ಕಕ್ಕೆ ಬರುವ ಅವಕಾಶ ಬಂದಾಗ ತಪ್ಪಿಸಿಕೊಳ್ಬೇಡಿ. ಯಾಕೆಂದರೆ ಒಂದೊಂದು, ಈಗ ಈ 1 ರೂಪಾಯಿ ಇಲ್ಲದೇ ಇದ್ದರೆ 100 ರೂಪಾಯಿ ಆಗುವುದೇ ಇಲ್ಲ, ಹೌದು. ಆದರೆ ಉಳಿದ 99 ರೂಪಾಯಿ ಇಲ್ಲದೇ ಇದ್ದರೂ 100 ರೂಪಾಯಿ ಆಗ್ತಿರ್ಲಿಲ್ಲ ಅಲ್ವಾ? ಆದರೆ ನಾವು ಹೇಳುವಾಗ ಮಾತ್ರ ಈ 1 ರೂಪಾಯಿಯಿಂದಲೇ ನನಗೆ 100 ರೂಪಾಯಿ ಆಯಿತು, ಹೌದು. ಆ 99 ಆದಮೇಲೆ ಯಾವನು ಪುಣ್ಯಾತ್ಮ 1 ರೂಪಾಯಿ ಕೊಟ್ಟನೋ ಅವನಿಂದಾಗಿ ನನಗೆ 100 ರೂಪಾಯಿ ಕೆಲಸ ಆಗಬೇಕಾದದ್ದಾಯಿತು ಅನ್ನೋದು ಸತ್ಯ. ಆದರೆ ಹಿಂದಿನವನು ಕೊಡದೇ ಇದ್ದಿದ್ರೆ ಎಲ್ಲವೂ ಮುಖ್ಯವೇ. ಆದರೆ ಆ ಕೊನೆಯ ಘಟ್ಟದಲ್ಲಿ ಬಂದಾಗ ಯಾರು ಸಹಾಯ ಮಾಡ್ತಾರೋ ಅದನ್ನು ಹೆಚ್ಚು ಎತ್ತರಿಸಿ ಹೇಳುವಂಥದ್ದು ಒಂದು ಸಹಜವಾದ ಸ್ವಭಾವ. ಅದೇ ರೀತಿಯಲ್ಲಿ ಸರ್ವಪ್ರಯತ್ನೇನ ಮಹಾಭಕ್ತ್ಯಾಚ ಧಾರ್ಮಿಕ ಕರಸ್ತಂ ತಸ್ಯ ಕೈವಲ್ಯಂ ಯೋ ಗಂಗಾಂ ಸೇವತೆ ಸದಾ. ಯಾರು ಗಂಗೆಯಂತಹ ಪವಿತ್ರವಾದ ನೀರಿನಲ್ಲಿ ಮಿಂದು ತನ್ನ ಬದುಕಿನ ಉದ್ದಕ್ಕೂ ಮಾಡಿದ ಎಲ್ಲ ಥರದ ಕೊಳೆಗಳನ್ನು ಕಳೆದುಕೊಳ್ಳುವಲ್ಲಿ ಪ್ರಯತ್ನಿಸ್ತಾನೋ ಅವನು ಖಂಡಿತ ಮನಃಶುದ್ಧಿಯನ್ನು ಪಡಿತಾನೆ, ಅಂತರಂಗ ಶುದ್ಧಿಯನ್ನು ಪಡಿತಾನೆ, ದೊಡ್ಡವರ ಸೇವೆ ಮಾಡುವುದಕ್ಕೆ ಹೆಚ್ಚು ಅವಕಾಶ ಪಡಿತಾನೆ. ಇದರಿಂದ ಹೆಚ್ಚು ತಿಳುವಳಿಕೆ ಬರುತ್ತೆ. ಎಲ್ಲ ಒಂದಕ್ಕೊಂದು ಮೆಟ್ಲು. ಈಗ ಅದೇ ರೀತಿ ಹತ್ತಬೇಕಾದ ಮೆಟ್ಟಲು 10 ಇದೆ. ಆ 10ರಲ್ಲಿ 9 ಹತ್ತಿ ಆದಮೇಲೆ ಇನ್ನು ಒಂದೇ ಮೆಟ್ಲಿರೋದು ಅಂತ. ಈ 9 ಮೆಟ್ಲು ಮೆಟ್ಲೆ ಅಲ್ವಾ? ಈ ಒಂದು ಮೆಟ್ಲು ಹತ್ತಿದ್ರೆ ಆಯಿತು ಅಂದರೆ ಏನರ್ಥ? 9ರ ತನಕ ಕರ್ಕೊಂಡು ಬಂದು ಈ ಒಂದು ಮೆಟ್ಲು ಹತ್ತುವಲ್ಲಿ ನೀನು ಉದಾಸೀನ ಮಾಡಬೇಡ, ಇದೊಂದೇ ಇರೋದು 10. ಹಾಗಾದರೆ
ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಪ್ರತಿಯೊಂದರದ್ದು ಅದರದ್ದೇ ಆದ ಒಂದು ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ. ಆದರೆ ಹತ್ತಿರ ಬಂದಾಗ ಯಾವುದು ಹೆಚ್ಚು ನಮ್ಮನ್ನು ಭಗವಂತನನ್ನು ಮುಟ್ಟಿಸುವಂತೆ ಮಾಡುತ್ತೋ ಅದರ ಬಗ್ಗೆ ಹೊಗಳಿಕೆಯ ಮಾತುಗಳು ಶಾಸ್ತ್ರದಲ್ಲಿ ಬರ್ತಾವೆ. ಆಯುಷ್ಮಾನ್ ಭವ ಪಾಂಥತ್ವಂ ಮಾ ಧರ್ಮ ವಿರತೋ ಭವ ಅಹಂ ಹಿತಾರಿತ ಸಾಧೋರ್ ಗಂಗಾಂಬು ಕಣದಾನತಃ. ಎಲೆ ಋತ್ವಿಜನೆ, ನನ್ನ ಮೇಲೆ ದಯೆ ತೋರಿ ನೀನು ಕೊಟ್ಟ ಗಂಗೆಯ ನೀರಿನಿಂದ ನನ್ನ ಬದುಕು ಪವಿತ್ರವಾಯಿತು. ನಾನು ಈಗ ಶುದ್ಧನಾಗಿ ದಿವ್ಯ ದೇಹವನ್ನು ಪಡೆದು ಹೊರಡ್ತಾ ಇದ್ದೇನೆ. ನಿನ್ನ ಬದುಕಿನಲ್ಲಿ ಯಾವತ್ತೂ ಕೂಡ ಧರ್ಮದ ಹೆಜ್ಜೆ ತಪ್ಪದೇ ಇರಲಿ. ಅಧರ್ಮದ ಕಡೆಗೆ ನಿನ್ನ ಮನಸ್ಸು ವಾಲದಿರಲಿ. ನಿನ್ನ ಮನಸ್ಸು ನೀನು ನಂಬಿದಂತಹ ಕೆಲಸಕ್ಕೆ, ಯಾಕೆಂದರೆ ನೀನೀಗ ಒಳ್ಳೆ ಕೆಲಸ ಮಾಡಿದ್ಯಲ್ವಾ, ಇದು ಮತ್ತೊಂದು ನಾವು ಯಾವಾಗಲೂ ಕಲಿಬೇಕಾದ ಸಂಗತಿ. ಒಳ್ಳೆ ಕೆಲಸ ಯಾರಾದರೂ ಮಾಡಿದಾಗ ಅದನ್ನು ನಾವು ಹೊಗಳಲಿಕ್ಕೆ ಹೋಗುವುದೇ ಇಲ್ಲ. ನಾವು ಅಲ್ಲೇ ತಪ್ಪು ಮಾಡೋದು. ಎಷ್ಟೋ ಸಲ ಮಾಡ್ತಾನೆ, ಅವನಿಗೇನು ಕೆಲಸ, ಅದೇ ಕೆಲಸ ಅವನು ಮಾಡಲೇಬೇಕು ಅಂತ. ಆದರೆ ಯಾವಾಗಲೂ ನಾವು ಒಳ್ಳೆ ಕೆಲಸ ನಡೆದಾಗ ಅದನ್ನು ಒಂದು ಸ್ವಲ್ಪವಾದರೂ ನಾವು ಕೆಲಸ ಮಾಡಿದಾಗ ಯಾರು ಹೇಳಲಿಲ್ಲ ಅಂದರೆ ನಮಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆದರೆ ಇನ್ನೊಬ್ಬ ಮಾಡಿದಾಗ ನಮಗೆ ಬಾಯಿ ತಿರುಗುದೇ ಬಹಳ ಕಷ್ಟ. ನಮಗೇನಾದರೂ ಉಪಕಾರ ಮಾಡಿದರೆ ಮಾತ್ರ ನಾವು ಹೇಳಬೇಕು ಅಂತಿದೆ, ಅದೂ ಕೂಡ ಅಪರೂಪಕ್ಕೆ. ಆದರೆ ಅವನು ಹೇಳ್ತಾನೆ, ನೀನು ಮಾಡಿದ ಕೆಲಸ ಸಾಮಾನ್ಯ ಅಲ್ಲಪ್ಪ, ಈ ಪರೋಪಕಾರ 100 ಜನಕ್ಕೆ 1000 ಜನಕ್ಕೆ ಮಾದರಿಯಾಗಿ ಬದುಕು ನಿಲ್ಲಲಿ, ನಿನ್ನ ಬದುಕಿನಲ್ಲಿ ಒಳ್ಳೆಯದನ್ನೇ ಗಳಿಸುವಂತಾಗಲಿ. ಆಯುಷ್ಮಾನ್ ಭವ, ಆಯುಷ್ಯವಂತನಾಗು. ಅಲ್ಲ, ಯಾರು ಎಷ್ಟು ವರ್ಷ ಬದುಕಬೇಕು ಅಂತಿರುತ್ತೋ ಅಷ್ಟು ವರ್ಷ ಬದುಕ್ತಾನೆ. ಆಯುಷ್ಮಾನ್ ಭವ ಅಂತ ಹೇಳಿದ್ರಲ್ಲಿ ಏನು ವಿಶೇಷ? ಆದರೆ ಆ ಆಯುಷ್ಮಾನ್ ಭವ ಅನ್ನೋದ್ರಲ್ಲಿ ಒಂದು ವಿಶೇಷವಾದ ಅರ್ಥ ಇದೆ. ಯಾಕೆಂದರೆ ಯಾರು ಏನು ಆಶೀರ್ವಾದ ಮಾಡದೇ ಇದ್ರೂ ಅಷ್ಟು ಉಸಿರಾಟ ಹೋಗಬೇಕು ಅಂತಿರುತ್ತೆ, ಅದು ಲಿಖಿತ ಆಗೇ ಆಗುತ್ತೆ. ಆದರೆ ಆ ಶಬ್ದದ ಅರ್ಥ ಏನು ಅಂದರೆ, ಆಯುಷ್ಮಾನ್ ಭವ ಅಂದರೆ ಆ ಆಯುಷ್ಯದ ಪ್ರತಿ ಕಣವೂ ಕ್ಷಣವೂ ಕೂಡ ನಿನ್ನ ಬದುಕಿನಲ್ಲಿ ಸಾರ್ಥಕವಾಗಲಿ ಅಂತ. ಯಾಕೆಂದರೆ ಎಷ್ಟೋ ಸರ್ತಿ ನಾವು ಬದುಕಿರ್ತೇವೆ. ಈಗ ಆಸ್ಪತ್ರೆಯಲ್ಲಿ ಕೋಮದಲ್ಲಿ ಇರ್ತಾನೆ, 50 ವರ್ಷ ಆಯುಷ್ಯ ಇತ್ತು, ಆದರೆ ನಿಜವಾದ ಆಯುಷ್ಮಂತನಾದ್ನ? ಹೇಳಲಿಕ್ಕೆ 100 ವರ್ಷ ಬದುಕಿದ್ದೇನೆ, 50 ವರ್ಷ ಆಸ್ಪತ್ರೆಯಲ್ಲಿ ಇದ್ದ. ಆದರೆ ಅದನ್ನು ಸಾಧನೆಯ ಉಸಿರು ಅಂತ ಹೇಳಲಿಕ್ಕಾಗಲಿಲ್ಲ. ಹಾಗಾದರೆ ಏನರ್ಥ? ದೊಡ್ಡವರು ಆಶೀರ್ವಾದ ಮಾಡೋದು ಆಯುಷ್ಮಾನ್ ಭವ ಅಂದರೆ ಅವ್ರು ಹೇಳಿದ್ರಿಂದ ನಮಗೆ ಉಸಿರಿನ ಸಂಖ್ಯೆ ಜಾಸ್ತಿ ಆಗುವುದಿಲ್ಲ. ಆದರೆ ನಾವು ಇದ್ದ ಉಸಿರಿನ ಪ್ರತಿ ಕ್ಷಣವನ್ನು ಸಾರ್ಥಕ ಮಾಡಿಕೊಂಡು ಯಾವ ಗುರಿಯ ಕಡೆಗೆ ಹೋಗಬೇಕೋ ಅದಕ್ಕೆ ಬೇಕಾದ ಪೂರ್ಣ ಬಲವನ್ನು ಪಡಿತೇವೆ. ಅವರ ಆಶೀರ್ವಾದದಿಂದ ಪ್ರತಿ ಕ್ಷಣದಲ್ಲೂ ನಮ್ಮ ಕಾಲದ ಆ ಸದುಪಯೋಗವನ್ನು ಮಾಡಿಕೊಳ್ಳುವ ಶಕ್ತಿಯನ್ನು ಪಡಿತೇವೆ. ಹಾಗಾಗಿ ಅವನು ಆಯುಷ್ಮಂತನಾಗು ಅಂತ ಆಶೀರ್ವದಿಸಿ ಹೋದ. ನಂತರ ಪ್ರೇತಂ ವಿಮೋಕ್ಷಪಾಂಥೋಪಿ ಪುನರಾದಾಯ ತಜ್ಜಲಂ. ಅವನು ಹೋದ ಮೇಲೆ ಮರಳಿ ತಾನು ಪ್ರಯಾಗಕ್ಕೆ ಹೋದ. ಆ ಋತ್ವಿಜ ಹೋಗಿ ಮತ್ತೆ ಆ ತಜ್ಜಲಂ, ಆ ನೀರನ್ನು ಮತ್ತೆ ಹೊತ್ತುಕೊಂಡು ಬಂದ. ಗತಸ್ತೇನೈವ ಮಾರ್ಗೇಣ ತದಾ ತೀರ್ಥೋದಕಂ ವಹನ್ ಇತ್ತಂ ಪ್ರಯಾಗ ಮಾಹಾತ್ಮ್ಯಂ ಶ್ರುತ್ವಾ ನತ್ವಾ ಚತಂ ಮುನಿಂ ಪ್ರಯಾಗಂ ಸಹಸಾ ಮಾಘೆ. ಈಗ ಆ ನೀರನ್ನು ಮರಳಿ ತಂದು ತನ್ನ ತಂದೆ ತಾಯಿಯರಿಗೆ ಒಪ್ಪಿಸಿದ. ಆಶೀರ್ಭಿಹಿ ಅಭಿನಂದ್ಯಾತ ಪಾಂಥಂ ಬಂಧುವರಂ ನರಂ. ಅವನು ಹೋಗುವ ಹಿರಿಯ ಪಾಂಥ ಅಂದರೆ ದಾರಿಹೋಕ, ಆ ಪ್ರೇತ ರೂಪದಲ್ಲಿದ್ದ ದಾರಿಹೋಕನು ಅವನನ್ನು ಅನುಗ್ರಹಿಸಿದ. ತಂದೆ ತಾಯಿಗಳಿಂದಲೂ ಅವನಿಗೆ ಅನುಗ್ರಹ ಸಿಕ್ಕಿತು. 2 ಭಾಗ್ಯ. ಇವನನ್ನು ದಾರಿಯಲ್ಲೇ ಬಿಟ್ಟು ಅಲ್ಲಿ ಹೋಗಿದ್ದ ಅಂದರೆ 2 ತಪ್ಪಾಗ್ತಿತ್ತು. ಒಂದು, ತನ್ನವರು ಅಂತ ಅವರನ್ನು ಗಮನಿಸಿ ಅವರಿಗೋಸ್ಕರ ಮಾತ್ರ ಸಹಾಯ ಮಾಡ್ತೇನೆ ಅಂತ ಧರ್ಮದಲ್ಲೊಂದು ಚ್ಯುತಿ. 2ನೇದು, ಮಾಡುವ ಅವಕಾಶ ಸಿಕ್ಕಿದ್ದನ್ನು ಬಳಸಿಕೊಳ್ಳಿಲ್ಲ, ಅದರಿಂದಾಗಿ ಇನ್ನೊಮ್ಮೆ ಅಂತ ಅವಕಾಶ ಸಿಕ್ಕಿಲ್ಲ. ಒಂದು, ಅವನನ್ನು ದೀನನಾಗಿದ್ದಾಗಲೂ ರಕ್ಷಿಸಲಿಲ್ಲ ಅನ್ನುವ ದೋಷವೂ ಬರ್ತಿತ್ತು. ಆದರೆ ಯಾವಾಗ ಆ ಪರೋಪಕಾರದ ಕರ್ತವ್ಯದಲ್ಲಿ ಹಿಂದೆ ಮುಂದೆ ಯೋಚಿಸದೆ ಮೊದಲು ಆ ಕರ್ತವ್ಯವನ್ನು ನಿರ್ವಹಿಸಿದ್ನೋ ಅದರಿಂದಾಗಿ ಅವನಿಗೂ ಉದ್ಧಾರ ಆಯಿತು, ತನ್ನ ತಂದೆ ತಾಯಿಗಳ ಅನುಗ್ರಹವೂ ಪಡೆದ. ಹೀಗೆ ಆ ಕಥೆಯನ್ನು ಹೇಳಿ ಎಲ್ಲ ಅಲ್ಲಿ ನೆರೆದಿದ್ದ ಲೋಮಶರ ಮುಂದೆ ನೆರೆದಿದ್ದ ಆ ವೇದನಿಧಿಯ ಮಗ ಮತ್ತು ಉಳಿದ ಅಪ್ಸರ ಪಿಶಾಚಗಳನ್ನೆಲ್ಲ ಉದ್ದೇಶಿಸಿ ಹೇಳ್ತಾನೆ, ಅಧುನಾ ತುಮಯಾ ಸಾರ್ಧಂ ಇಮಾಃ ಕನ್ಯಾ ಸುತಶ್ಚತೆ ತ್ವಂ ಚಾಯಾತು ಪ್ರಯಾಗಂ ವೈ ಸರ್ವೇ ಸದ್ಗತಿಮೀಪ್ಸವಃ. ಮಕ್ಕಳನ್ನು ಉದ್ಧರಿಸಿ ಅಂತ ಕೇಳಿದ್ರಲ್ವಾ, ನಾನು ಹೇಳಿದ ಹಾಗೆ ಮಾಡಿ ನನ್ನ ಜೊತೆಗೆ ಬನ್ನಿ, ಎಲ್ಲರೂ ನನ್ನನ್ನು ಹಿಂಬಾಲಿಸಿಕೊಂಡು ಪ್ರಯಾಗಕ್ಕೆ ಹೋಗೋಣ. ಹೋಗಿ ಅಲ್ಲಿ ಅನೇಕ ದೊಡ್ಡವರು ಸಜ್ಜನರು ಬಂದಿರ್ತಾರೆ, ಅವರು ಓಡಾಡಿದ ಜಾಗ ಇರುತ್ತೆ. ಕ್ಷೇತ್ರಕ್ಕೆ ಹೋಗೋದು ಕೇವಲ ಮೀಯುವುದು ಒಂದಾಯ್ತಲ್ವ, ಅಲ್ಲಿ ಓಡಾಡಿದ ಸಜ್ಜನರ ಹೆಜ್ಜೆಯ ಧೂಳು ಕೂಡ ನಮಗೆ ಪಾವಿತ್ರವನ್ನೇ ಉಂಟು ಮಾಡುತ್ತೆ ಅನ್ನುವ ಕಾರಣದಿಂದ ಅಲ್ಲಿ ಹೊರಳಿ ಸ್ನಾನ ಮಾಡ್ತಾರೆ. ಅಂದರೆ ಕಣ ಯಾವಂತಿ ಭಾರತ, ಒಂದೊಂದು ಕ್ಷಣ ಹೇಗೆ
ಸಾರ್ಥಕ ಮಾಡಿಕೊಳ್ಳಿಕ್ಕೆ ಒಬ್ಬ ಸಾಧಕ ಪ್ರಯತ್ನ ಮಾಡ್ತಾನೋ ಹಾಗೆ ಅವನ ಮೈಗೆ ಅಂಟಿದ ಪ್ರತಿಯೊಂದು ರೇಣು ಕುಂಠಿತ ಗಾತಸ್ಯ ಕಣ ಯಾವಂತಿ ಭಾರತ ಮೈಗೆ ಮಥುರೆಗೆ ಹೋದರೆ ಇವತ್ತಿಗೂ ಅಲ್ಲೊಂದು ಜಾಗ ಇದೆ, ರೇತಿ, ರಮಣ್ ರೇತಿ ಅಂತ. ಎಲ್ಲ ಜಾಗದಲ್ಲೂ ಜನ ಹಾಗೆ ಮಾಡ್ತಾರೆ. ಅದರ ರಮಣ್ ರೇತಿ ಅಂತ ಒಂದು ಜಾಗ ಇದೆ. ಆ ಜಾಗಕ್ಕೆ ಹೋದರೆ ಒಂದು ದೊಡ್ಡ ಮರಳಿನ ಉಸುಕಿನ ಪೂರ್ತಿಯಾದ ಒಂದು ಜಾಗ ಇದೆ. ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ. ಅದು ಕೃಷ್ಣ ಇದ್ದ ಜಾಗ ಅಂತ ಹೇಳ್ತಾರೆ. ಕೃಷ್ಣ ಅಲ್ಲಿ ಗೋಪಿಕೆಯರನ್ನೆಲ್ಲ ಮಾತನಾಡಿಸ್ತಾ ಇದ್ದ ಜಾಗ ಅಂತ ಹೇಳ್ತಾರೆ. ಕೊಳಲು ಊದ್ತಾ ಇದ್ದ ಇತ್ಯಾದಿ ಬೇರೆ ಬೇರೆ ಜಾಗಗಳನ್ನು, ಏನಿಲ್ಲ ಅಂದರೂ ಸುಮಾರು ಒಂದು 80-85 ಥರದ ಜಾಗಗಳನ್ನು ತೋರಿಸಿ ಅಲ್ಲಲ್ಲಿ ಕೃಷ್ಣ ಏನೇನು ಮಾಡಿದ, ಕಾಳಿಯನನ್ನು ವರ್ಧನ ಮಾಡಿದ್ದಿಲ್ಲಿ ಎಲ್ಲ ತೋರಿಸ್ತಾರೆ. ನಮ್ಗೆ ಅದು ನೋಡುವಾಗ ಗೊತ್ತಾಗುತ್ತೆ ಆ ಜಾಗದ ವೈಶಿಷ್ಟ್ಯ ಏನು ಅಂತ. ಅಲ್ಲಿ ಬಂದಾಗ ರಮಣ್ ರೇತಿಯಲ್ಲಿ ಬರೀ ಮಣ್ಣಿದೆ. ಅದು ಎಷ್ಟು ಸಣ್ಣ ಉಸುಕು ಅಂದರೆ ನಮ್ಮ ಚಿರೋಟಿ ರವೆಗಿಂತಲೂ ಅತ್ಯಂತ ಸೂಕ್ಷ್ಮವಾಗಿದೆ. ಧೂಳಿನ ಥರನೇ ಹಾರುತ್ತಾ ಇರುತ್ತೆ. ಆ ಜಾಗದಲ್ಲಿ ಜನ ಕಾಲಿಡುವ ಮುಂಚೆ, ಒಳಕ್ಕೆ ಹೀಗೆ ಹೋಗ್ತಾ ಹೋಗ್ತಾ ಕಾಲಿಡುವ ಮುಂಚೆ ಉರುಳುತ್ತಾರೆ. ಉರುಳುತ್ತಾ ಇಡೀ ಮಣ್ಣಲ್ಲಿ ಹೊರಳಾಡಿ, ಯಾಕೆ ಅಂತಂದರೆ ಕೃಷ್ಣ ತುಳಿದ ಈ ಮಣ್ಣಿನ ಜಾಗವನ್ನು ನಾವು ಕಾಲಿಂದ ತೊಳಿಬಾರ್ದು, ಅದು ನಮ್ಮ ಮೈಗೆ ಅಂಟಬೇಕು ಮೊದಲು, ಆಮೇಲೆ ಓಡಾಡಲೇಬೇಕು ಅನಿವಾರ್ಯ. ತಾಯಿ ಥರ ಅವನು ಕ್ಷಮಿಸ್ತಾನೆ ಅಂತ ಧೈರ್ಯ ನಮಗೆ. ಹಾಗಾಗಿ ಮೊದಲು ಅಡ್ಡ ಬಿದ್ದು ಮೈ ಮೇಲೆ ಅದು ತಲೆಗೆ ಎಲ್ಲೋ ಚೂರು ಆದರೆ ಮತ್ತೆ ಬಾಚಲಿಕ್ಕೆ ಕಷ್ಟ ಆಗುತ್ತೆ. ಎಂಥದೂ ಇಲ್ಲ. ಎಲ್ಲ ಮಕ್ಕಳು, ದೊಡ್ಡವರು, ಹೆಣ್ಮಕ್ಳು, ಅಜ್ಜಿಯರು, ಅಜ್ಜಂದರು ಎಲ್ಲ ಸೇರಿ ಮಣ್ಣನ್ನು ಎಸ್ಕೊಂಡು ಚೆನ್ನಾಗಿ ಕೃಷ್ಣನ ಧೂಳಿನಲ್ಲಿ ನಾವು ಸ್ನಾನ ಮಾಡ್ತಾ ಇದ್ದೇವೆ, ನಮ್ಮ ಪಾಪ ಹೋಯಿತು ಅಂತ ಖುಷಿ ಪಡ್ತಾರೆ. ಅಂದರೆ ಆ ಭಾವುಕತೆ ಇದ್ದಾಗ ಮಾತ್ರ ಅದು ಫಲಿಸತ್ತೆ. ಭಾವುಕತೆ ಇಲ್ಲದೆ ಸುಮ್ಮನೆ ಹಾಗೇನೋ ನಮಗೇನಂದ್ರೆ ಅಕಸ್ಮಾತ್ ಈಚೆ ನಾವು ಈ ದಕ್ಷಿಣ ಭಾರತದವರು ನಾವು ಭಕ್ತಿ ಬಗ್ಗೆ ಮಾತಾಡ್ತೇವೆ ಅಷ್ಟೇ, ನಮಗೆ ಭಕ್ತಿ ಮಾಡೋದು ಭಾಳ ಬರೋದಿಲ್ಲ. ಅವರು ಹಾಗಲ್ಲ. ನಾವಾದರೆ ಹೋದವರು ಒಂದು ಚೂರು ಮಣ್ಣು ತೊಗೊಂಡು ಚೂರು ಮೈಗೆ ಅಲ್ಲಿಗೆ ಇಲ್ಲಿ ಒಂಚೂರು ಹಚ್ಕೊಂಡ್ಬಿಟ್ರೆ ಸಾಕಪ್ಪ, ಕ್ಲೀನ್ ಇರಬೇಕು, ಯಾಕಂದ್ರೆ ಮತ್ತೆ ಮನೆಗೆ ಹೋದ್ಮೇಲೆ ಗಲೀಜಾಗುತ್ತೆ ಅಂತ ನಾವು ಯೋಚನೆ ಮಾಡ್ತೇವೆ. ಅವ್ರದ್ದು ಯೋಚನೆನೇ ಇಲ್ಲ. ನಾವು ಸಂಚಾರಕ್ಕೆ ಹೋದಾಗ ದೊಡ್ಡ ಸ್ವಾಮಿಗಳ ಜೊತೆಗೆ, ಪೇಜಾವರ ಶ್ರೀಗಳ ಜೊತೆಗೆ ಹೋದಾಗ, ಆಗ ಒಂದು 14 ವರ್ಷದ ಕೆಳಗಡೆ ಯಮುನೆಯ ದಂಡೆ ಹತ್ರ ಬರುವಾಗ ನಾವು ಮುಂದಿನ ಬಸ್ಸು ಎದುರುಗಡೆ ದಡಕ್ಕಂತ ಇದ್ದಕ್ಕಿದ್ದಾಗೆ ನಿಲ್ಲಿಸಿದವನು. ನಮ್ಮ ಬಸ್ಸಿನಿಂದ ಹೋಗಿ ಇನ್ನೇನು ಗುದ್ದಬೇಕು, ಇವನೇನೋ ಅದೃಷ್ಟಕ್ಕೆ ಗೊತ್ತಾಯಿತು ಅಂತ ನಿಲ್ಲಿಸ್ಕೊಂಡ. ಅದು ನಿಂತದ್ದು ಒಂದೆರಡು ಕ್ಷಣದಲ್ಲಿ ಒಂದೆರಡು ಕ್ಷಣ ಆದ ತಕ್ಷಣವೇ ನಾವು ಕಿಟಕಿಯಿಂದ ಹೀಗೆ ಹೊರಕ್ಕೆ ತಲೆ ಹಾಕಿದರೆ ಮೆಟ್ಲಿಂದ ಯಾರೋ ಒಬ್ರು ಉದುರು ಬಿದ್ದವರು ಉರುಳ್ಕೊಂಡು ಸೀದಾ ನದಿ ತನಕನೂ ಹೋಯಿತು. ಸುಮಾರು ಒಂದು 20-40 ಹೆಜ್ಜೆ ದೂರ ಇತ್ತು. ಹೋದ್ರು. ಇದ್ಯಾರೋ ಉರುಳಿ ಬಿದ್ರಲ್ಲ, ಬಹುಶಃ ಅವ್ನು ಬ್ರೇಕ್ ಹಾಕಿದ್ದು ಗಮನಿಸಲಿಲ್ಲ ಪಾಪ ಅಂತ ಅಂದ್ಕೊಂಡು ಆ ಹೆಣ್ಮಗಳ ಬಗ್ಗೆ ಕನಿಕರ ತೋರ್ತಾ ನಾವು ಕೆಳಗೆ ಹೆಜ್ಜೆ ಇಡಬೇಕು ಅನ್ನೋಷ್ಟರಲ್ಲಿ ಇನ್ನೊಂದು ಬಿತ್ತು, ಮತ್ತೊಂದು ಬಿತ್ತು. ಇದ್ದ 30 ಜನನು ಹಾಗೆ ಉರುಳ್ಕೊಂಡು ಗಂಗೆ ತನಕ ಯಮುನೆ ತನಕ ಹೋದರು. ಕೊನೆಗೆ ಎದ್ದಾದ್ಮೇಲೆ ನಮಗೆ ಅರ್ಥ ಆಗಲಿಲ್ಲಲ್ಲ, ನಾವು ಯಥಾ ಪ್ರಕಾರ ಮಹಾರಾಜರು TV ಹೆಜ್ಜೆ ಇಡುವ ಹಾಗೆ ಇಟ್ಟುಕೊಂಡು ಆ ಹತ್ತಿರ ಹೋಗಿ ಅವ್ರ ಹತ್ರ ಕೇಳಿದ್ವಿ, ಏನು ಈ ಥರ ಬಿದ್ರಿ? ಅವ್ರು ಇದೇ ಮಾತು ಹೇಳಿದ್ದು, ಕೃಷ್ಣನ ಮೆಟ್ಟಿದ ಜಾಗದಲ್ಲಿ ನಾವು ಮೊದಲು ಕಾಲಿಡಬಾರ್ದು, ಅದಕ್ಕೆ ನಮ್ಮ ಮೈಗೆ ಒಂದೊಂದು ಕಣ ಬಿದ್ದಾಗಲೂ ಕೃಷ್ಣ ನಮ್ಮ ಜೊತೆಗಿದ್ದಾನೆ ಅಂತ ಅನ್ನುವ ಭಾವ ಇದೆ ಅಂತ ಹೇಳಿ ನಾವು ಕೃಷ್ಣ ಇರುವ ಜಾಗದಲ್ಲಿ ಕಾಲಿಡಬಾರ್ದು ಅಂತ ನಾವು ಕೈ ತಪ್ಪಿ ಕಾಲು ತಪ್ಪಿ ಕಣ್ ತಪ್ಪಿ ಬಿದ್ದದ್ದಲ್ಲ, ನಾವೇ ಬಿದ್ದದ್ದು ಬೇಕು ಅಂತ ನಮ್ಗೆ ಆಮೇಲೆ ಅರ್ಥ ಆಯಿತು. ಏನಿದು ಇಷ್ಟು ಯೋಚನೆ, ನಮಗೆ ಈ ಆಲೋಚನೆಯೂ ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅಂದರೆ ಭಕ್ತಿ ಅಂತ ಅನ್ನೋದು ಅದು ಹೃದಯದಲ್ಲಿ ಪಕ್ವವಾದಾಗ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅದು ತಾನಾಗಿ ವ್ಯಕ್ತವಾಗ್ತಾ ಹೋಗುತ್ತೆ. ಹಾಗೆ ಆ ಕ್ಷೇತ್ರದ ಮಹತ್ವವನ್ನು ಹೇಳಲಿಕ್ಕೋಸ್ಕರ ಇಷ್ಟು ಹೊತ್ತು ನಾನು ಅನೇಕ ನಿಮಗೆ ಚಿಂತನೆಗಳನ್ನು ಕೊಟ್ಟೆ. ಬನ್ನಿ ನನ್ನ ಜೊತೆಗೆ ಅಂತ ಕರ್ಕೊಂಡು ಹೋಗಿ ಅಲ್ಲಿಯ ನೀರನ್ನು ಕುಡಿಯಿರಿ, ಅಲ್ಲಿ ಹೊರಳಾಡಿ, ದೊಡ್ಡವರೆಲ್ಲ ಓಡಾಡ್ತಾ ಇರ್ತಾರೆ, ಅವರ ಮಾತುಗಳಿಗೆ ಕಿವಿ ಕೊಡಿ ಅಂತೆಲ್ಲ ಹೇಳಿ, ಪ್ರಸ್ಥಿತಾಸ್ತೇನ ಸಾರ್ಧಂತೆ ಸತ್ವರಂ ವ್ಯೋಮ್ ನಿಹರ್ಷಿತಾ. ಆಕಾಶದಲ್ಲಿರುವ ಹಿರಿಯರೆಲ್ಲ ಇವರು ಮಾಡಿಸ್ತಾ ಇರುವ ಕೆಲಸ ಎಂಥ ಪುಣ್ಯ, ಈ ಪಿಶಾಚ ಜನ್ಮದಲ್ಲಿ ಪಡೆದಿದ್ದರೂ ಕೂಡ ಲೋಮಶರು ಕರ್ಕೊಂಡು ಹೋಗಿ ಅವರಿಗೆ ಇಂತಹ ಸತ್ಕಾರ್ಯ ಮಾಡಿಸ್ತಾ ಇದ್ದಾರೆ. ಅಂದರೆ ನಾವು ಕ್ಷೇತ್ರಗಳಿಗೆ ಹೋದಾಗ ತಿಳಿದವರು ದೊಡ್ಡವರು ನಮ್ಮ ಜೊತೆಗಿದ್ದರೆ ಒಂದಿಷ್ಟು ಒಳ್ಳೆಯ ಪ್ರವೃತ್ತಿ ಅವರು ನಮ್ಮನ್ನು ಪ್ರೇರೇಪಿಸ್ತಾ ಇರೋದ್ರಿಂದಾಗಿ ನಾವು ದಾರಿ ತಪ್ಪುವುದು ಸಾಧ್ಯ ಇಲ್ಲ. ಹೀಗೆ ದಿಲೀಪ ಮತ್ತು ವಸಿಷ್ಠರ ಸಂವಾದದಲ್ಲಿ ಬಂದ ಸಂಗತಿಯನ್ನು ಮಧ್ಯದಲ್ಲಿ ದಿಲೀಪ ಅಂತ ಬಂತು. ಅದು ಯಾಕೆ ಬಂತು ಅಂತ ನಮಗೆ 60 ಪೇಜಿನ ಹಿಂದಿದ್ದು ಮರ್ತೋಗಿದ್ರೆ ಇಲ್ಲಿ ಇದ್ದಕ್ಕಿದ್ದಾಗ ಯಾಕೆ ದಿಲೀಪ ಅಂತ ಗೊತ್ತಾಗೋದಿಲ್ಲ. ಇದು ದಿಲೀಪ ತಾನು ಮಾಘಸ್ನಾನಕ್ಕೆ ಹೋಗುವ ಸಂದರ್ಭದಲ್ಲಿ ವಸಿಷ್ಠರನ್ನು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಕೊಟ್ಟದ್ದು. ಮತ್ತೆ ಲೋಮಶರು ವೇದನಿಧಿಗೆ ಹೇಳಿದ್ದನ್ನು, ದೇವದ್ಯುತಿ ಪ್ರೇತಕ್ಕೆ ಮಾತಾಡಿದ್ದನ್ನು, ಪ್ರೇತ ಹಂಸ ಸಾರಸಗಳ ಕಥೆಯನ್ನು ಹೇಳಿದ್ದನ್ನು, ಮಧ್ಯದಲ್ಲಿ ಮತ್ತೆ ಒಂದು 2-3 ಸಂವಾದ ಬಂದಿದೆ. ಅದು ಕಾರ್ತವೀರ್ಯಾರ್ಜುನ ಮತ್ತು ದತ್ತಾತ್ರೇಯನ ಸಂವಾದವಾಗಿ ಒಬ್ಬ
ಯಮನ ದೂತನಾಗಿ ಒಂದು ಪ್ರೇತದ ಜೊತೆಗೆ ಮಾತಾಡಿಸಿಕೊಂಡು ವಿಕುಂಡಲನನ್ನು ಮಾತಾಡಿಸಿಕೊಂಡು ಬಂದ ಇಷ್ಟೂ ಕಥೆಗಳ ಸಂವಾದದ ಮಧ್ಯದ ಭಾಗವನ್ನು ಮತ್ತೆ ವಾಪಸ್ಸು ಮೂಲಕ್ಕೆ ವ್ಯಾಸರು ಜೋಡಿಸ್ತಾ ದಿಲೀಪನಿಗೆ ವಸಿಷ್ಠರು ಹೇಳುವ ಮಾತಾಗಿ ಹೇಳಿದರು. ಹೀಗೆ ಇದು ತೀರ್ಥದ ಮಹತ್ವ. ಆ ಲೋಮಶರು ಹೇಳ್ತಾ, ವಿನಾ ಇಲ್ಲಿ ಉರುಳಾಡಿದರೆ ಅಕಸ್ಮಾತ್ ತಿಳುವಳಿಕೆ ಇಲ್ಲದೆ ಮಾಡಿದರೂ ಒಂದಿಷ್ಟು ಪಾಪಗಳು ದೂರ ಆಗೋದ್ರಿಂದ ಕೆಟ್ಟ ಜನ್ಮ ಅಂತೂ ದೂರ ಆಗುತ್ತೆ. ಮತ್ತೆ ಮೋಕ್ಷ ಬರಬೇಕು ಅಥವಾ ಪೂರ್ತಿಯಾದ ಎತ್ತರದ ಸುಖವನ್ನು ಅನುಭವಿಸಬೇಕು ಅಂದರೆ ಮತ್ತೆ ಸಾಧನೆ ಮಾಡಬೇಕು. ಆದರೆ ಒಂದು ಕಟುವಾದ ಕಷ್ಟವನ್ನು ತಡಿಲಿಕ್ಕಾಗದೇ ಇದ್ದವನಿಗೆ ತಿಳುವಳಿಕೆ ಇಲ್ಲದೇ ಇದ್ದಾಗಲೂ ಈ ಗಂಗೆಯ ಸ್ಪರ್ಶ ಅನ್ನೋದು ಅವನಲ್ಲೊಂದು ಆತ್ಮೀಯತೆಯನ್ನು ಬೆಳೆಸುತ್ತೆ, ಅವನಲ್ಲಿ ಒಂದು ಮೊದಲಿನ ತಾನು ಮಾಡಬೇಕಾದ ಸಾಧನೆಯ ಮಾಧುರ್ಯವನ್ನು ಹೆಚ್ಚಿಸುತ್ತೆ. ಹಿಂದೆ ತ್ರಿಪುರಾಸುರನನ್ನು ಕೊಲ್ಲಿಕ್ಕೆ ಇಲ್ಲೇ ಬಂದು ಶಿವ ಸ್ನಾನ ಮಾಡಿ ಬಾಣವನ್ನು ಹೊತ್ತುಕೊಂಡು ಹೋದ. ಇದೆಲ್ಲ ಏನು ಅಂದರೆ ಆ ಜಾಗಕ್ಕೆ ಬಂದು ಹೋಗಿದ್ರು ಅಂತ ಅಷ್ಟೇ ಹೇಳುದು. ಅದರಿಂದಾಗಿ ತ್ರಿಪುರಾಸುರನ 3 ಮನೆಗಳನ್ನು 3 ಊರುಗಳನ್ನು ಕೂಡ ಆ ಬಾಣದಿಂದ ಹೊಡೆದು ಕೊಲ್ಲುವುದಕ್ಕೆ ಶಿವನಿಗೆ ಸಾಧ್ಯವಾಯಿತು. ಅದೇ ರೀತಿ ಏಷ ತೃಪ್ತಿಂ ಗತೋ ವಹ್ನಿಹಿ, ಅಗ್ನಿಯು ಈ ಜಾಗ 3 ನದಿಗಳು ಸೇರುವ ಸಂಗಮದ ಜಾಗದಲ್ಲಿ ಮಿಂದು ಹೋದದ್ರಿಂದ ಅವನನ್ನೂ 3 ವಿಭಾಗಗೊಳಿಸಿ ಆವಾಹನೆ ಆರಾಧನೆಗಳನ್ನು ಮಾಡ್ತಾರೆ. ಮೃಕಂಡನ ಮಗನಾದ ಮಾರ್ಕಂಡೇಯನು ಕೂಡ ದೀರ್ಘಾಯುಷ್ಯವನ್ನು ಪಡೀಲಿಕ್ಕೆ ಕಾರಣವಾದದ್ದು ಇದೇ ಪ್ರಯಾಗ ತೀರ್ಥದ ಸ್ನಾನ. ಭಗೀರಥ ಇಲ್ಲಿ ನೆಲೆಸಿ ಅಂದರೆ ಅವನ ಸಾಧನೆಯ ತಪಸ್ಸಿನ ಜಾಗವೂ ಇದಾಗಿ ಅವನು ಅಂಥ ದೊಡ್ಡ ಸಾಧನೆ ಮಾಡಲಿಕ್ಕಾಯಿತು ಅಂತ ಹೀಗೆ ಎಲ್ಲ ತನ್ನ ಈ ಹಿಂದಿನ ದೊಡ್ಡವರ ಕಥೆಯನ್ನೆಲ್ಲ ಹೇಳಿ ರುಚೀಕನಿಂದ ಶಪ್ತನಾದ ಒಬ್ಬ ಗಂಧರ್ವ ಮತ್ತೆ ಆ ನಾಯಿ ಜನ್ಮವನ್ನು ಬಿಟ್ಟು ಮರಳಿ ಮೂಲ ಗಂಧರ್ವ ರೂಪಕ್ಕೆ ಹೋಗಲಿಕ್ಕೆ ಕಾರಣ ಆದದ್ದು ಇದೇ ತೀರ್ಥದ ಸ್ನಾನ. ಉರ್ವಶಿಯು ಒಮ್ಮೆ ಇಂದ್ರನ ಶಾಪದಿಂದ ಗ್ರಸ್ತಳಾದಾಗ ಅವಳನ್ನು ಬಿಡಿಸಿದ್ದು ಇದೇ ಪುಣ್ಯತೀರ್ಥ. ಕಶ್ಯಪ ಋಷಿಗಳು ಕೂಡ ರುದ್ರದೇವರ ಆರಾಧನೆಯನ್ನು ಮಾಡಿಯೇ ಅತ್ಯಂತ ಉತ್ತಮರಾದ ದೇವತೆಗಳನ್ನು ಮಕ್ಕಳಾಗಿ ಪಡೆದರು. ಭರದ್ವಾಜನು ಯೋಗಸಿದ್ಧಿಯನ್ನು ಪಡೆದದ್ದು ಇಲ್ಲೇ. ಸನಕಾದಿಗಳು ತಮ್ಮ ಅನೇಕ ಅಂತರಂಗದ ಪರಮಾತ್ಮನ ಚಿಂತನೆಯನ್ನು ಬೆಳೆಸಿಕೊಳ್ಳಿಕ್ಕೆ ಕಾರಣವಾದ ಜಾಗ ಇದೆ. ವಿಂದಂತಿ ಸಾಧಕ ಸಿದ್ಧಿಂ ಪ್ರಯಾಗೇ ಹಿ ದ್ವಿಜೋತ್ತಮ ಸಾಂಪ್ರತಂ ಮುಕ್ತಿ ಕಾಮಾಸ್ತು ಕನ್ಯಾಶ್ಚಾಪಿ ಸುತಶ್ಚತೆ. ಅದರಿಂದಾಗಿ ಇಂತಹ ಪುಣ್ಯತೀರ್ಥದಲ್ಲಿ ನಿನ್ನ ಮಗ ಮತ್ತು ಆ ಕನ್ನಿಕೆಯರೆಲ್ಲರೂ ಕೂಡ ಮಿಂದು ಎದ್ದರೆ ಅವರು ಖಂಡಿತ ಮತ್ತೆ ಮೊದಲಿನಂತೆ ತಮ್ಮ ಮೂಲ ಸ್ಥಿತಿಗೆ ಬಂದು ನಿಲ್ತಾರೆ. ಇನ್ಯಾವತ್ತೂ ತಮ್ಮ ತಪಸ್ಸಿನ ಸಾಮರ್ಥ್ಯವನ್ನು ಈ ರೀತಿ ದುರುಪಯೋಗ ಮಾಡುವ ಕೆಲಸದಲ್ಲಿ ಅವರು ಇಳಿಯದೇ ಇದ್ದರೆ ಸಾಕು. ಹೀಗೆ ಹೇಳಿ ಅವರೆಲ್ಲ ಮಿಂದು ಎದ್ದಾಗ ಆ ಪೈಶಾಚ್ಯ ಜನ್ಮವನ್ನು ಕಳೆದುಕೊಂಡರು. ಪ್ರಯಾಗಂ ಪ್ರಾಪ್ಯ ದುಷ್ಪ್ರಾಪ್ಯಂ ಪೈಶಾಚ್ಯಂ ವಿಜಹು ಕ್ಷಣಾತ್. ಆ ಕ್ಷಣದಲ್ಲಿ ಕೆಟ್ಟ ದೇಹವನ್ನು ಕಳೆದುಕೊಂಡಿದ್ದಾರೆ. ಶಾಪದ ಫಲ ಅವರಿಗೆ ಗೊತ್ತಾಯಿತು. ಎಂಥ ಒಳ್ಳೆಯ ಶಕ್ತಿ ಇತ್ತು, ಅದನ್ನು ಪರಸ್ಪರ ಇಬ್ಬರೂ ಕೂಡ ಇನ್ನೇನಾದರೂ ಒಳ್ಳೆಯದಕ್ಕೆ ಬಳಸುವುದನ್ನು ಹೀಗೆ ದುಡುಕಿನಿಂದ ತೆಗೆದುಕೊಂಡ ನಿರ್ಧಾರದಿಂದ ಎಷ್ಟು ಅವ್ಯವಸ್ಥೆ ಆಯಿತು ಅಂತ ಆ ಲೋಮಶರನ್ನ ಪ್ರೀತಿಯಿಂದ ಕಾಲಿಗೆ ಕೈ ಮುಗಿದು ನಮಸ್ಕಾರ ಮಾಡಿ, ನಿಮ್ಮ ಅನುಗ್ರಹದಿಂದ ನಾವು ಮತ್ತೆ ಮರಳಿ ಮೊದಲಿನ ಶರೀರವನ್ನು ಪಡೆದಿದ್ದೇವೆ ಅಂತ ಸಂತೋಷ ಪಡ್ತಾರೆ. ಆ ನಂತರ ವೇದನಿಧಿಗೆ ಹೇಳ್ತಾ, ಈ ಮಕ್ಕಳನ್ನು ಕರೆದುಕೊಂಡು ಹೋಗು, ಇವರು ಇನ್ಯಾವತ್ತೂ ಕೂಡ ಈ ಥರ ಮಾಡುವುದಿಲ್ಲ ಅಂತ ನನಗೂ ಭರವಸೆ ಇದೆ. ಈ ಕನ್ನಿಕೆಯರು ಕೂಡ ತಮ್ಮ ತಮ್ಮ ಲೋಕಕ್ಕೆ ಹೋಗಲಿ ಅಂತ ಹೇಳಿ ಅವರೆಲ್ಲರೂ ಧರ್ಮದಿಂದ ತುಂಬ ಸಂತೋಷವಾಗಿ ಅನ್ಯೋನ್ಯವಾಗಿ ಧಾರ್ಮಿಕ ಚಟುವಟಿಕೆಯಲ್ಲಿ ಸಹಕಾರ ನೀಡ್ತಾ ಬದುಕಿದ್ರು. ಈ ಇತಿಹಾಸವನ್ನು ನಿನಗೆ ನಾನು ಯಾಕೆ ಹೇಳಿದೆ ಅಂತಂದರೆ, ನೀನು ಕೂಡ ಮಾಡಲಿಕ್ಕೆ ಹೋಗುವ ಆ ಸ್ನಾನ ಏನಿದೆ ಅದು ಬಹಳ ಮಹತ್ವದ್ದು. ಸಣ್ಣ ಫಲ ಇರಬಹುದು, ಆದರೆ ನಾಳೆ ಬರಬೇಕಾದ ದೊಡ್ಡ ಫಲಕ್ಕೆ ಇದೇ ಅಡಿಪಾಯ. ಅದರಿಂದಾಗಿ ಇದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಹೇ ದಿಲೀಪ. ಅದರಿಂದಾಗಿ ಸ್ನಾನವನ್ನು ಚೆನ್ನಾಗಿ ಮಾಡಿಕೋ ಅಂತ ಅನ್ನುವಲ್ಲಿಗೆ ಆ ಪದ್ಮಪುರಾಣದಲ್ಲಿ ಬಂದ ಮಾಸದ ನಮ್ಮ ಮಾಘ ಮಾಸವೂ ಮುಗೀತು, ಮಾಘ ಮಾಸದ ಮಾಹಾತ್ಮ್ಯವೂ ಮುಗೀತು ಅನ್ನುವ ಚಿಂತನೆಯನ್ನು ಕೃಷ್ಣನ ಪದಗಳಲ್ಲಿ ಅರ್ಪಿಸುತ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಇದೇ ಹೊತ್ತಿಗೆ ವಿಷಯದ ಚಿಂತನೆಯ ಬದಲು ಪಾಡ್ಯ ಅನ್ನುವ ದೃಷ್ಟಿಯಿಂದ ಪ್ರಶ್ನೋತ್ತರ ಅಂತ ಇಟ್ಕೊಂಡಿದೆ. ಆದರೆ ಪ್ರಶ್ನೆ ಕೇಳುವುದು ಬೇಡ. ನೀವೊಂದು ಚೀಟಿಯಲ್ಲಿ ಪ್ರಶ್ನೆಯನ್ನು ತಂದುಕೊಟ್ರೆ ಕೇಳಬಹುದಾದ ಅಥವಾ ಉತ್ತರಿಸಬಹುದಾದ ಪ್ರಶ್ನೆ ಆಗಿದ್ದರೆ ಅದನ್ನು ಇಲ್ಲಿ ಓದ್ತೇನೆ. ನಾನೇ ನಿಮ್ಮ ಹೆಸರು ಮತ್ತು ಪ್ರಶ್ನೆ ಎರಡೂ ಬರೆದು ಕೊಡಿ. ಕೇಳುವವರು ಅಲ್ಲಿಂದಲೇ ಏನಾದರೂ ಪ್ರಶ್ನೆ ಇದ್ದರೂ ಅದನ್ನು
ಮಾಧ್ಯಮದ ಮೂಲಕವೂ ಕೇಳಬಹುದು. ಇಲ್ಲಿ ಯಾರಾದರೂ ಇದ್ದ ಅದನ್ನು ಆಪರೇಟ್ ಮಾಡ್ತಾರೆ. ಆ ಪ್ರಶ್ನೆಗೆ ಸಂಬಂಧ ಈಗ ಟಾಪಿಕ್ಕು ಅಂತ ಒಂದು ಇರಬೇಕಾಗುತ್ತೆ. ಯಾಕೆಂದರೆ ಎಲ್ಲೆಲ್ಲಿಂದನೂ ಎಲ್ಲೆಲ್ಲಿಗೋ ಹೋಗಿಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಏನು ಟಾಪಿಕ್ ಆಗಬಹುದು ಅನ್ನೋದನ್ನು ಈಗ ಹೇಳಿ, ನೀವೇ ಈ ಪದ್ಯ ಮುಗಿದ ಮೇಲೆ ಯೋಚನೆ ಮಾಡಿ ಹೇಳಿ. ಅದನ್ನು ಮತ್ತೊಮ್ಮೆ ನಾನು ಮೆನ್ಷನ್ ಮಾಡ್ತೇನೆ. ನಾಳೆ ಬರುವಾಗ ಆ ಟಾಪಿಕ್ಕಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ಪತ್ರದಲ್ಲಿ ಬರೆದು, ಯಾಕಂದರೆ ಬರೆಯುವುದು ಒಂದು ಅಭ್ಯಾಸ ಆಗಬೇಕು, ಬರೀ ಕೇಳೋದು ದೊಡ್ಡ ಸಂಗತಿ ಅಲ್ಲ. ಅದನ್ನು ಪ್ರಶ್ನೆಯನ್ನು ಸರಿಯಾಗಿ ಫಾರ್ಮ್ ಮಾಡಿ 10 ಸರ್ತಿ ಯೋಚನೆ ಮಾಡಿ ಫಾರ್ಮ್ ಮಾಡಿ. ಯಾಕೆಂದರೆ ಪ್ರಶ್ನೆಯೇ 2 ಪೇಜ್ ಆಗಿಬಿಟ್ರೆ ನಾನು ಉತ್ತರ ಓದುವಷ್ಟರಲ್ಲಿ ನನಗೆ ನಿದ್ದೆ ಬಂದಿರುತ್ತೆ. ಆದ್ದರಿಂದ ಕೇಳಬೇಕಾದ ಪ್ರಶ್ನೆ ಏನು ಅಂತ ಅಕ್ಯುರೇಸಿ ಇರಲಿ. ಅಥೆಂಟಿಸಿಟಿಯ ಉತ್ತರ ಬೇಕು ಅಂತಂದಾಗ ಪ್ರಶ್ನೆಯಲ್ಲಿ ಅಕ್ಯುರೇಸಿ ಬೇಕಾಗುತ್ತೆ. ನಾಳೆ ಆ ಪ್ರಶ್ನೋತ್ತರದ ಕಾರ್ಯಕ್ರಮದಲ್ಲಿ ಎಷ್ಟು ಸಾಧ್ಯವೋ ಕೃಷ್ಣ ನಡೆಸಿದ ಹೆಜ್ಜೆಯನ್ನು ನಾವು ಇಡುವ ಪ್ರಯತ್ನವನ್ನು ಮಾಡೋಣ. ಓಂ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಪಾಂಡುರಂಗ ವಿಠಲ ಪಾಂಡುರಂಗ ದೇವಕಿ ನಂದನ ನಂದ ಕುಮಾರ ವೃಂದವನಾಂಜನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ಕಂದ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ನಂದಿತ ಗೋಕುಲ ವಂದಿತ ಪಾದ ಇಂದ್ರಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರಿನಾಥ ಇಂದಿವರೋದರ ದಳನಯನ ಇಂದಿವರೋದರ ದಳನಯನ ಮಂದರಧಾರ ಗೋವಿಂದ ವಂದೇ ಮಂದರಧಾರ ಗೋವಿಂದ ವಂದೇ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಮತ್ಸ್ಯಕರೂಪಲಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮ ಸ್ವರೂಪಕ ಮಂದರಧಾರಿನ್ ಕೂರ್ಮ ಸ್ವರೂಪಕ ಮಂದರಧಾರಿನ್ ಲೋಕ ವಿಧಾರಕ ದೇವವರೇಣ್ಯ ಲೋಕ ವಿಧಾರಕ ದೇವವರೇಣ್ಯ ಸೂಕರ ರೂಪಕ ದಾನವ ಶತ್ರು ಭೂಮಿ ವಿಧಾರಕ ಯಜ್ಞವರಾಂಗ ದೇವ ನೃಸಿಂಹ ಹಿರಣ್ಯಕಶತ್ರೋ ದೇವ ನೃಸಿಂಹ ಹಿರಣ್ಯಕಶತ್ರೋ ಸರ್ವಭಯಾಂತಕ ದೈವತ ಬಂಧೋ ಸರ್ವಭಯಾಂತಕ ದೈವತ ಬಂಧೋ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ
ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಾಮನ ವಾಮನ ಮಾನವ ವೇಷ ದೈತ್ಯ ಕುಲಾಂತಕ ಕಾರಣಭೂತ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ ಕ್ಷತ್ರಕುಲಾಂತಕ ಶಂಭುವರೇಣ್ಯ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ದೇವಕಿ ನಂದನ ಸುಂದರ ರೂಪ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ದೈತ್ಯ ವಿಮೋಹಕ ನಿತ್ಯ ಸುಖಾದೆ ದೇವ ಸುಬೋಧಕ ಬುದ್ಧ ಸ್ವರೂಪ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೆ ಧರ್ಮ ವಿವರ್ಧನ ಮೂಲ ಯುಗಾದೆ ಆನಂದ ತೀರ್ಥ ಕೃತಾ ಹರಿಗಾಥಾ ಪಾಪಹರಾ ಶುಭ ನಿತ್ಯ ಸುಖಾರ್ಥ ಆನಂದ ತೀರ್ಥ ಕೃತಾ ಹರಿಗಾಥಾ ಆನಂದ ತೀರ್ಥ ಕೃತಾ ಹರಿಗಾಥಾ ಪಾಪಹರಾ ಶುಭ ನಿತ್ಯ ಸುಖಾರ್ಥ ಪಾಪಹರಾ ಶುಭ ನಿತ್ಯ ಸುಖಾರ್ಥ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ 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 ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ 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 ಶ್ರೀಕೃಷ್ಣನ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ.
ಬರಡು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅನೀನದತ್ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮದೀಶಂ ಅದರ್ಶಯತ್ತಾಲಗತಿ ಕಪರ್ದಿ ನನರ್ತಗೋಪಾಲಕಬಾಲಮೌಲಿ. ಅಧ್ಯಯನವೆಂಬುದು ಶ್ರದ್ಧೆಯ ಬೆಳವಣಿಗೆಗೆ, ಅದೇ ರೀತಿಯಾಗಿ ನಮ್ಮ ಪರಸ್ಪರರ ನಡುವಿನಲ್ಲಿ ಒಳ್ಳೆಯ ಚಿಂತನೆಗಳು ಬೆಳೆಯಲಿಕ್ಕೆ, ಅದೇ ರೀತಿ ಸಮಾಜದ ಆರಾಮದಲ್ಲಿ ಎಲ್ಲ ವಿಷಯಗಳು ಕೂಡ ಚೆನ್ನಾಗಿ ಸುಲಲಿತವಾಗಿ ಸಾಗಲಿಕ್ಕೆ ಅಧ್ಯಯನ ಎಂಬುದು ಬಹಳ ಮುಖ್ಯ. ಅದರಲ್ಲಿಯೂ ಕೂಡ ಬಹಳ ವೇದಾರ್ಥಗಳನ್ನೆಲ್ಲ ಚಿಂತನೆ ಮಾಡಲಿಕ್ಕೆ ಕಷ್ಟ. ತುಂಬ ವಿಸ್ತಾರವಾದ ಆಳವುಳ್ಳದ್ದು, ತುಂಬ ತಿಳ್ಕೊಳ್ಳಿಕ್ಕೆ ತುಂಬ ಅಧ್ಯಯನ ಮಾಡಬೇಕಾಗ್ತದೆ. ಹಾಗಾಗಿ ವೇದದ ಅರ್ಥವನ್ನು ಸುಲಭವಾಗಿ ತಿಳಿಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅಂಥವರಿಗಾಗಿ ಪುರಾಣಗಳು, ಇತಿಹಾಸ, ಭಾರತ ಇದೆಲ್ಲ ಅಂಥವರಿಗಾಗಿ ನಿರ್ಮಾಣ ಆಗಿದೆ. ಅಂದರೆ ಎಲ್ಲರೂ ಕೂಡ ವೇದಜ್ಞರಾಗಲಿಕ್ಕೆ ಆಗುವುದಿಲ್ಲ. ಎಲ್ಲರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅವರು ಇಡೀ ಹೊತ್ತು ಆಧ್ಯಾತ್ಮ ಕ್ರಿಯೆಯಲ್ಲೇ ತೊಡಕೊಂಡಿರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪುರಾಣದ ವಿಚಾರಗಳು ಕಥೆಯ ರೂಪದಲ್ಲಿ ಭಗವಂತನ ಬಗ್ಗೆ ತಿಳಿಸಿಕೊಡ್ತವೆ. ಆದ್ದರಿಂದ ಅಂತಹ ವಿಚಾರಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಭಗವಂತ ಅಂದರೆ ಏನು ಅದು ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನಾವು ಅಧ್ಯಯನ ಮಾಡಬೇಕು. ಹಾಗಾಗಿ ಅಧ್ಯಯನ ಎಂಬುದು ಬೇಕು. ಅದೇ ರೀತಿ ಅಧ್ಯಯನದ ಪ್ರಯೋಜನಗಳು ಈಗಾಗಲೇ ಹೇಳಿದಂತೆ ಎಲ್ಲರಲ್ಲಿ ಭಗವಂತನನ್ನು ಕಾಣಬೇಕು ಅಂತ ಒಂದು ಚಿಕ್ಕ ಮಗುವಿಗೆ ನಾವು ಹೇಳಿಕೊಡ್ತು ಅಂತಾದರೆ ಆವಾಗ ಎಲ್ಲರಿಗೂ ಗೌರವ ಕೊಡುವ ಬುದ್ಧಿ ಬಂತು. ಹಾಗಾಗಿ ಅದು ಬೆಳೆದಾಗ ಎಲ್ಲರನ್ನು ಕೂಡ ಪ್ರೀತಿಯಿಂದ ಮಾತಾಡಿಸ್ತದೆ, ಎಲ್ಲರಲ್ಲಿ ದೇವರನ್ನು ಕಾಣ್ತದೆ. ಹಾಗಾಗಿ ಉನ್ನತಿಗೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಅಧ್ಯಯನದ ಉಪಯೋಗ ಇದೆ. ಅದೇ ರೀತಿ ಎಲ್ಲ ಕಡೆ ಭಗವಂತನನ್ನು ಕಾಣಬೇಕು ಅಂತ ಹೇಳಿಕೊಡುವಾಗ ಭಗವಂತ ಎಲ್ಲಿದ್ದಾನೆ ಹುಡುಕುವ ಕ್ರಿಯೆ ಅದರಲ್ಲಿ ಆರಂಭವಾಗಬೇಕು. ಪಂಚಭೂತಗಳಲ್ಲಿಯೂ ಕೂಡ ಭಗವಂತನ ವಿಶಿಷ್ಟವಾದ ಸನ್ನಿಧಾನ ಇದೆ. ಹಾಗಾಗಿ ಅವುಗಳ ಮೂಲಕವಾಗಿ ಇಡೀ ಪ್ರಪಂಚವನ್ನು ನಿಯಂತ್ರಣ ಮಾಡುತ್ತಾನೆ. ಅಂತಹ ಶಕ್ತಿ ಭಗವಂತನಾದ್ದರಿಂದ ಅವನನ್ನು ಹುಡುಕಬೇಕು ಅನ್ನುವುದು, ಆ ಹುಡುಕುವಿಕೆಯೇ ಜೀವನ. ಭಗವಂತನನ್ನು ಪಡೆಯಬೇಕು ಅಂತ ಪ್ರಯತ್ನ ಮಾಡ್ತದೆ. ಹಾಗಾಗಿ ಇದು ಎಲ್ಲ ಅಧ್ಯಯನದ ಉಪಯೋಗಗಳು. ಆರಾಧನೆಯ ಮುಖಗಳು ಬೇರೆ ಬೇರೆ ಇದೆ. ಭಕ್ತರಲ್ಲಿ ಭಗವಂತನನ್ನು ಕಾಣಬೇಕು, ಭಗವಂತನನ್ನು ಅಲ್ಲಿ ಉಪಾಸನೆ ಮಾಡಬೇಕು. ಭಕ್ತರಿಗೆ ಒಳ್ಳೆಯದನ್ನು ಮಾಡಿ ಅವರಿಂದ ಆಶೀರ್ವಚನಗಳು ಬಂದರೆ, ಒಳ್ಳೆಯದಾಗಲಿ ನಿಮಗೆ ಅಂತ ಬಂದರೆ ಭಗವಂತನೇ ಅವನೊಳಗಿದ್ದಾನೆ. ಹಾಗಾಗಿ ಅವನ ಕೃಪೆ ಆಯಿತು ಅಂತ ಅಂದುಕೊಂಡು ಸಾಧನೆ ಮಾಡಲಿಕ್ಕೆ ಅದು ಅಲ್ಲಿರುವ ಭಕ್ತನಲ್ಲಿರುವ ಭಗವಂತನನ್ನು ಕಾಣುವುದು. ಹಾಗಾಗಿ ಅದೊಂದು ಬಗೆಯ ಆರಾಧನೆ. ವಿಗ್ರಹಗಳಲ್ಲಿ ಸಹಜವಾಗಿ ಮನುಷ್ಯ ಮರೀತಾನೆ. ಆದ್ದರಿಂದ ವಿಗ್ರಹದಲ್ಲಿ ಬೇರೆ ಬೇರೆ ಚಿಹ್ನೆಗಳೆಲ್ಲ ಇದ್ದು ಆ ಭಗವಂತನ ವಿಶಿಷ್ಟ ಗುಣಗಳ ಅನುಸಂಧಾನ ಮಾಡಲಿಕ್ಕೆ ಅದು ಸಹಾಯಕ ಆಗ್ತದೆ. ಅದನ್ನು ನೋಡಿದಾಗ ಶಂಕ ಇದೆ, ಒಳ್ಳೆಯ ಆನಂದವನ್ನು ಕೊಡುವನು, ಜ್ಞಾನಪ್ರದನಾಗಿದ್ದಾನೆ ಭಗವಂತ. ಆ ಮೂಲಕವಾಗಿ ಜ್ಞಾನ ಬಂದರೆ ಅಜ್ಞಾನದ ನಾಶ ಆದರೆ ಯಾವಾಗಲೂ ಆನಂದ. ಹಾಗಾಗಿ ಅಂತಹ ಆನಂದವನ್ನು ಕೊಡುವವನು ಭಗವಂತ ಅಂತ ಉಪಾಸನೆ ಮಾಡೋದು. ಹೀಗೆ ಅದು ವಿಗ್ರಹ ಆರಾಧನೆ ಮಾಡುವಾಗ ಅವನಿಗೆ ಭಗವಂತನ ನೆನಪಾಯಿತು. ಹೀಗೆ ಒಬ್ಬ ವ್ಯಕ್ತಿ ಅವಶ್ಯ ಅವನು ಅಧ್ಯಯನವನ್ನು ಮಾಡಬೇಕು, ಭಾರತ ಇತಿಹಾಸಗಳನ್ನು ಅಧ್ಯಯನ ಮಾಡಬೇಕು. ಅದೇ ರೀತಿಯಲ್ಲಿ ಆಚರಣೆಗಳನ್ನು ಮಾಡಬೇಕು. ಆಚರಣೆಯು ಕೂಡ ಬಹಳ ಮುಖ್ಯ. ಯಾಕೆ, ಯಾವುದನ್ನು ನಾವು ಕರ್ಮಣ ಜ್ಞಾನ ಮಾತನೋತಿ, ಕರ್ಮ ಯಾವುದನ್ನು ನಾವು ಮಾಡ್ತೇವೆ ಅದರಿಂದ ಅದು ಜ್ಞಾನಕ್ಕೆ ಪೂರಕ. ಅದರಿಂದ ಈಗ ಹಿರಿಯರಿಗೆ ಗೌರವ ಕೊಡಬೇಕು. ತುಂಬ ಭಕ್ತಿ ಇದೆ ನನಗೆ, ಸಾಕು ನಾನು ದೇವಸ್ಥಾನಕ್ಕೆ ಹೋಗಬೇಕಂತಿಲ್ಲ ಅಂತ ಎಷ್ಟೋ ಜನ ಭಾವಿಸ್ತಾರೆ. ಆದರೆ ದೇವಸ್ಥಾನಕ್ಕೆ ಹೋಗುವ ಒಂದು ಪ್ರಕ್ರಿಯೆ ಇದ್ದಾಗ, ಈಗ ದೇವಸ್ಥಾನದಲ್ಲಿ ಇವತ್ತು ಯಾರೋ ಒಂದು ಮಠದಲ್ಲಿ ಈಗ ತುಂಬ ಜನ ಬರ್ತಾ ಇದ್ದಾರೆ. ಬರುವಾಗ ಅವರಿಗೆ ಈ ಮಾತು ಕೇಳಿದಾಗ
ಯಾವುದೋ ಒಂದು ಹೊಸ ವಿಷಯ ಗೊತ್ತಾಗ್ತದೆ. ಅವ್ಯಯ ಅಂತ ಭಗವಂತನಿಗೆ ಹೆಸರು. ಇಲ್ಲಿ ಪ್ರವಚನ ಆಗುವಾಗ ಆ ವಿಷಯ ಬರ್ತದೆ. ಅವ್ಯಯ ಅಂತ ಭಗವಂತನಿಗೆ ಹೆಸರು. ವ್ಯಯ ಇಲ್ಲ ಅವನಿಗೆ, ಯಾವತ್ತೂ ಕೂಡ ನಷ್ಟ ಇಲ್ಲದವನು. ಇದೊಂದು ಹೊಸ ಚಿಂತನೆ ಅದು ಒಳಗೆ ಬಂತು ಅಂತಾದರೆ ಜ್ಞಾನ ವೃದ್ಧಿ ಆಗ್ತದೆ. ಅದೇ ರೀತಿ ಭಗವದ್ಭಕ್ತರು ತುಂಬ ಜನ ಸಿಗ್ತಾರೆ. ಆವಾಗ ಅವರಲ್ಲಿರುವ ಒಂದು ವಿಶಿಷ್ಟ ಗುಣಗಳನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ, ಒಳ್ಳೆಯ ವಿಚಾರಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಅದೊಂದು ಕರ್ಮ. ದೇವಸ್ಥಾನಕ್ಕೆ ಬರುವುದು, ನಿಯತವಾಗಿ ಪೂಜೆ ಮಾಡುವ ಒಂದು ಕ್ರಮ, ಅದೆಲ್ಲ ಒಂದು ನಿಯಮಗಳೇನಿದೆ ಅದೆಲ್ಲ ಅವನಿಗೆ ಶ್ರೇಯಸ್ಸನ್ನು ಉಂಟು ಮಾಡ್ತದೆ. ಹಾಗಾಗಿ ಆಚರಣೆ ಎಂಬುದು ಕೂಡ ಬಹಳ ಮುಖ್ಯ. ನಿಯಮ ಎಂಬುದು ಬೇಕು. ಆಚರಣೆ ಬೇಕು, ನಿಯಮ ಬೇಕು, ಅಧ್ಯಯನ ಬೇಕು. ಅದೇ ರೀತಿ ಆ ನಿಯಮದಲ್ಲಿ ಸೇರಿಕೊಂಡಿರಬೇಕು. ಇದು ಇಷ್ಟೊತ್ತಿಗೆ ಪೂಜೆ, ಇಷ್ಟೊತ್ತಿಗೆ ಊಟದ ಸಮಯ. ಊಟವೂ ಕೂಡ ಒಂದು ಯಜ್ಞ. ನಾವು ನಾವು ವ್ಯಾಪಾರವೇ ಮಾಡ್ಬೋದು, ಅಲ್ಲಿ ನಿಮ್ಮ ಕಸ್ಟಮರೇ ಬರ್ಬೋದು. ಅವರನ್ನು ಮಾತಾಡಿಸುವಾಗಲೂ ಕೂಡ ಅದು ಪೂಜೆ ಆಗ್ತದೆ. ಯಾವಾಗ ಅವನಿಗೆ ಬೇಕಾದ್ದನ್ನು ಒದಗಿಸಿಕೊಟ್ರೆ ಸರಿಯಾದ ಸಂದರ್ಭದಲ್ಲಿ ಅದರಿಂದ ಅವನಿಗೆ ಶ್ರೇಯಸ್ಸಾಗ್ತದೆ ಅಂತಾದರೆ ಅದು ಕೂಡ ಒಂದು ದೇವರ ಪೂಜೆ ಆಗಬಹುದು. ಆದರೆ ಅದೆಲ್ಲ ಕನಿಷ್ಠ ಮಟ್ಟದ್ದಾಗ್ತಾ ಹೋಗ್ತದೆ. ನಾವು ಮುಂದೆ ಲೌಕಿಕ ವಿಷಯಗಳನ್ನು ಹಚ್ಚಿಕೊಂಡಾಗ ಸಾಧಕನಾದವನು ಏಕಾಂತದಲ್ಲಿ ತುಂಬ ತಪಸ್ವಿಗಳು, ವಿಷ್ಣು ತೀರ್ಥರಂಥವರು ಸಾಧನೆ ಮಾಡಬಹುದು. ಅದು ಒಂದು ಪೂಜೆ, ಅದು ಶ್ರೇಷ್ಠ ಮಟ್ಟದ ಪೂಜೆ ಅಂತ ಆಗ್ತದೆ. ಹಾಗಾಗಿ ಅಧ್ಯಯನ ಅಗತ್ಯ, ನಮ್ಮ ಆಚರಣೆಗಳು ಕೂಡ ಅಗತ್ಯ, ಅದೇ ರೀತಿ ಶ್ರವಣವೂ ಕೂಡ ಅಗತ್ಯ. ನಿರಂತರವಾಗಿ ಕೇಳಬೇಕು. ಇಷ್ಟೆಲ್ಲ ಗೊತ್ತಾಗಬೇಕು ಅಂದರೆ ಕೇಳಬೇಕು ಅಂತ. ಹಾಗಾಗಿ ಇದೆಲ್ಲ ಅಗತ್ಯ. ಆದರೂ ಕೂಡ ಈ ವಿಷಯದಲ್ಲಿ ಯಾರಾದರೂ ಅದರ ಬಗ್ಗೆ ಸಂದೇಹಗಳಿದ್ದರೆ ಒಂದು ಹೊಸ ರೀತಿಯ ಒಂದು ಪ್ರಯೋಗವನ್ನು ಇಲ್ಲಿ ಮಾಡೋಣ ಅನ್ನುವ ಚಿಂತನೆ ಇದೆ. ಯಾಕಂದರೆ ನಾವು ಪಾಡ್ಯ ದಿನ ಅನಧ್ಯಯನ ಅನ್ನುವ ದೃಷ್ಟಿಯಿಂದ ಆವತ್ತು ಬೇಡ ಅಂತ ಒಂದು ಖಾಲಿ ಬಿಡುವ ಒಂದಿತ್ತು. ಪ್ರದೋಷ ಕಾಲದಲ್ಲಿ ಪಾಡ್ಯ ದಿನದಲ್ಲೆಲ್ಲ ಖಾಲಿ ಇರ್ತದೆ. ಆ ಸಮಯದಲ್ಲಿ ಒಂದು ಪ್ರಶ್ನೋತ್ತರ ಅಂತ ಇಡೋಣ ಅನ್ನೋ ಒಂದು ಚಿಂತನೆ ಬಂದಿದೆ. ಹಾಗಾಗಿ ನಾಳೆ ಯಾರಿಗಾದರೂ ಅಧ್ಯಯನ ಯಾಕೆ ಮಾಡಬಾರ್ದು, ಅಥವಾ ಅದರಲ್ಲಿರುವ ತೊಡಕುಗಳು, ಅಥವಾ ಒಂದು ಉಪಾಸನೆ ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಅದರಲ್ಲಿರುವ ತೊಡಕುಗಳು, ಅಥವಾ ಅದರಿಂದಿರುವ ಒಳ್ಳೆಯ ವಿಷಯ, ಅದರಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಹಂತವನ್ನು ಹೇಗೆ ದಾಟಬೇಕು ಅನ್ನೋ ಪ್ರಶ್ನೆಗಳಿದ್ದರೆ ಅದನ್ನೆಲ್ಲ ಬರೆದು ತರಬಹುದು. ಅದನ್ನು ನಮ್ಮ ಕೃಷ್ಣರಾಜರು ಉತ್ತರಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಯಾವುದು ಕೂಡ ನಾವೆಲ್ಲ ಸಿದ್ಧರು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಎಲ್ಲರಿಗೂ ಒಂದು ವಿಶಿಷ್ಟವಾದ ಪ್ರಶ್ನೆ ಬರಬಹುದು. ಇಷ್ಟು ದಿನ ಬರಬಹುದು. ಆದರೆ ಹಿರಿಯರಿಗೆ ಬರದ್ದು ಅಂತ ಯಾವುದೂ ಇಲ್ಲ, ಬಂದಿದೆ ಎಲ್ಲ ಉಪನಿಷತ್ತುಗಳಲ್ಲೆಲ್ಲ. ಅದೆಲ್ಲ ಜೀರ್ಣವಾದ ವಸ್ತುಗಳು. ಆದರೆ ನಾವು ನೋಡಿಲ್ಲ, ಆದ್ದರಿಂದ ನೋಡಲಿಕ್ಕೊಂದು ದಾರಿ ಆಗ್ತದೆ. ಇಂಥ ಒಂದು ಪ್ರಶ್ನೆ ಬಂದರೆ ಏನು, ಯಾವ ವಿಷಯದಲ್ಲಿ ಯಾವ ಚಿಂತನೆ ಮಾಡಿದರೆ ಇದಕ್ಕೆಲ್ಲ ಪರಿಹಾರ ಸಿಗ್ತದೆ ಅಂತ ನೋಡಲಿಕ್ಕೊಂದು ವೇದಿಕೆ ಆಗ್ತದೆ. ಹಾಗೆ ಪ್ರಶ್ನೆಗಳನ್ನು ಕೇಳಬಹುದು. ಒಂದು ಉಪಾಸನೆ ಯಾಕೆ ಮಾಡಬಾರ್ದು, ಯಾಕೆ ಶ್ರವಣ ಮಾಡಬಾರ್ದು, ಅಥವಾ ಒಂದು ದರ್ಶನ, ಭಗವದ್ ದರ್ಶನವನ್ನು ಇಂಥ ದೇವಸ್ಥಾನಗಳಲ್ಲಿ ಬಂದಾಗ ಏನು ಮಾಡಬೇಕು, ಅಲ್ಲಿ ಯಾವ ರೀತಿ ದರ್ಶನ ಮಾಡಬೇಕು, ಯಾವ ರೀತಿ ಅನುಸಂಧಾನಗಳಿರಬೇಕು, ಅದೇ ರೀತಿ ಅದು ಯಾಕೆ ಮಾಡಬೇಕು ಅನ್ನೋ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ, ಶ್ರವಣ ಯಾಕೆ ಮಾಡಬೇಕು ಅದರ ಬಗ್ಗೆ ಎಲ್ಲ ಪ್ರಶ್ನೆಗಳಿದ್ದರೆ ನಾಳೆಯ ದಿವಸ ಈ ವೇದಿಕೆಯಲ್ಲಿ ಅಂತಹ ಪ್ರಶ್ನೆಗಳನ್ನು ನೀವು ಬರೆದುಕೊಂಡು ಬಂದರೆ ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ನಾವೆಲ್ಲ ಇದ್ದು ಮಾಡೋಣ. ಇನ್ನು ಮುಂದಿನ ವಿಚಾರಗಳನ್ನು ನಾಳೆ ಸೇರಿದಾಗ ಚಿಂತನೆ ನಡೆಸೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. ಹರೇ ನಮಃ.